ಅಮೆರಿಕದಲ್ಲಿದ್ದಾರೆ, ಆದರೆ ಕನ್ನಡವರಾಗೇ ಇದ್ದಾರೆ. ನಮ್ಮ ಕನ್ನಡತನವನ್ನ, ಕನ್ನಡ ಸಂಸ್ಕೃತಿ, ನಾಡು ನುಡಿಯನ್ನ ಕೊಂಡೊಯ್ಯಬೇಕಲ್ಲ, ಆ ರಥವನ್ನ ಹೇಳಿತಿದ್ದಾರೆ. ವಲಸೆ ಹೋದ ಮೇಲೆ ಕನ್ನಡಿಗರನ್ನ ನೋಡಿ ಒಂದು ಮಾತಾಡಿದ್ರೆ ಅದೇ ಒಂದು ನಮ್ಗೆ ಉಲ್ಲಾಸ. ಯಾವಾಗ ಶುರುವಾಯಿತು ಮತ್ತು ಯಾಕೆ ಶುರುವಾಯಿತು? ಅಮೆರಿಕಾದಲ್ಲಿ 52 ಕನ್ನಡ ಸಂಘಗಳಿದೆ. ಆಗಸ್ಟ್ ಅಲ್ಲಿ ನಡೆಯೋ ಇವೆಂಟ್ಗೆ 1200 ಟಿಕೆಟ್ ಆಲ್ರೆಡಿ ಸೇಲ್ ಆಗಿದೆ. ಸೊ ಒಂದು ಕನ್ನಡದ ಹಬ್ಬ. ಅಮೆರಿಕಾ ರಿಟರ್ನ್ಸ್ ಇನ್ ನಾವಿಕಾ ಅಂತ ಮಾಡ್ತಾ ಇದ್ದಾರೆ. ಏನು ಸಮ್ಮೇಳನ ಇದು? ಈ ಕಾನ್ಸೆಪ್ಟ್ ಏನು ಸಮ್ಮೇಳನ? ಅಂದು ಇಂದು ಎಂದೆಂದು ಅಂದ್ರೆ ಇವತ್ತಿನ ಜನರೇಷನ್ ಇಂದ ಹಿಡಿದು ಅವತ್ತಿನ ಜನರೇಷನ್ ವರೆಗೂ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ 50 ಕನ್ನಡ ಕೂಟಗಳ ರೆಪ್ರೆಸೆಂಟೇಟಿವ್ಸ್ಗಳು ಬರ್ತಾರೆ. ಇಂಥ ಒಂದು ಕನ್ವೆನ್ಷನ್ ಸೆಂಟರ್ ಇದುವರೆಗೂ ನಮ್ಮ ಕನ್ನಡ ಸಮ್ಮೇಳನಗಳು ನಡೆದೇ ಇಲ್ಲ. ಹುಟ್ಟಿದ ಮಕ್ಕಳಿಗೆ ಅವರು ಕನ್ನಡಿಗರಾಗಿ ಉಳ್ಕೋಬೇಕು ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಯಾವ ಥರ ಹೇಳ್ಕೊಟ್ರೆ ಮಕ್ಳಿಗೆ ಸುಲಭ ಆಗುತ್ತೆ ಅನ್ನೋದೆಲ್ಲ ಪ್ರೋತ್ಸಾಹ ಬಂದಿದೆ. ಅಯ್ಯೋ ಕನ್ನಡಿಗರು ಕಷ್ಟಪಡ್ತಾ ಇದ್ರಲ್ಲ, ನಾವೇನ್ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಹೋಲ್ಡ್ ಯುವರ್ ರೂಟ್ ಸ್ಟ್ರಾಂಗ್, ದ ಟ್ರೀ ವಿಲ್ ಆಟೋಮೆಟಿಕಲಿ ಗ್ರೋ. ಹೌದು, ನಾವಿಕಾ, ನಾವು ವಿಶ್ವ ಕನ್ನಡಿಗರು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ಇವತ್ತಿನ ಹರಿಕತೆ ಅವ್ರು ತುಂಬ ದೂರ ಇರೋರು, ಅದರ ಮನಸ್ಸಿಗೆ ಬಹಳ ಹತ್ರ ಇರೋರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಸಾಲುಗಳು ತುಂಬ ತುಂಬ ಅರ್ಥಗರ್ಭಿತವಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನೀ ಎಲ್ಲರೂ ಇರು, ನೀನು ಹೇಗಾದರೂ ಇರು, ನೀ ಕನ್ನಡದವನಾಗಿರು ಅಂತ ವಿಶ್ವ ಮಾನವ ಸಂದೇಶವನ್ನು ಜಗತ್ತಿನೆಲ್ಲೆಡೆ ಪಸರಿಸಿದಂಥ ನಮ್ಮ ಹೆಮ್ಮೆಯ ರಾಷ್ಟ್ರಕವಿಗಳು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಯಾಕೆ ಈ ಮಾತಿನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಸಾಗರದಾಚೆಗೆ ಅವರು ನೆಲೆಸಿದ್ದಾರೆ, ಆದರೆ ನಮ್ಮತನವನ್ನು ಬಿಟ್ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನ್ಯೂಸು. ನಮ್ಮ ಹರಿಕಥೆಯ ಅತಿಥಿಗಳು ಇಬ್ಬರು ಕೂಡ ಅನಿವಾಸಿ ಕನ್ನಡಿಗರು. ಅಮೆರಿಕದಲ್ಲಿದ್ದಾರೆ, ಆದರೆ ಕನ್ನಡವರಾಗೇ ಇದ್ದಾರೆ. ಸುಮ್ಮನೆ ಇದ್ರೆ ದೊಡ್ಡ ವಿಷಯ ಆಗಲ್ಲ. ಅಲ್ಲಿದ್ದ ಮೇಲೆ ಕನ್ನಡತನದ ಕೆಲಸವನ್ನು ಮಾಡಬೇಕು. ನಮ್ಮ ನಾಡು ಕನ್ನಡ, ನಮ್ಮ ಕಸುಬು ಕನ್ನಡ, ನಮ್ಮ ಕಸುವು ಕನ್ನಡ, ಕನ್ನಡವಿದು ಕನ್ನಡ, ನೀವೆಲ್ಲರೂ ಬನ್ನಿ ನಮ್ಮ ಸಂಗಡ. ಆ ಎಲ್ಲ ಕನ್ನಡಿಗರನ್ನ ಒಂದು ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡ್ಬರ್ತಿದ್ದಾರೆ. ಅವರೆಲ್ಲರೂ ಸೇರಿ ಜನ್ರೇಷನ್ ಟು ಜನ್ರೇಷನ್ ನಮ್ಮ ಕನ್ನಡತನವನ್ನು, ಕನ್ನಡ ಸಂಸ್ಕೃತಿ, ನಾಡು ನುಡಿಯನ್ನು ಕೊಂಡೊಯ್ಯಬೇಕಲ್ಲ, ಆ ರಥವನ್ನು ಹೇಳಿತಿದ್ದಾರೆ. ಆ ಇಬ್ಬರು ಗಣ್ಯರು ಇವತ್ತು ಹರಿಕಥೆಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ನಾವಿಕಾದ ಅಧ್ಯಕ್ಷರು ಶ್ರೀ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಧನ್ಯವಾದಗಳು ಹರೀಶ್ ಅವರೇ. ಹೇಗಿದ್ದೀರಿ? ಸಂತೋಷ ಆಯ್ತು, ಚೆನ್ನಾಗಿದ್ದೀನಿ. ಬಹಳ ಸಂತೋಷ ಆಯ್ತು ನಮ್ಮನ್ನ ಆಗಮಿಸಿದ್ದಕ್ಕೆ, ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಕನ್ನಡನೇ ನಮ್ಮ ಉಸಿರು, ಕನ್ನಡ ಭಾಷೆಯಲ್ಲೇ ನಾವು ಹುಟ್ಟಿ ಬೆಳೆದವರು. ಅದನ್ನ ನಾವು ಎಲ್ಲೋದ್ರೂ ನಮ್ಮ ಉಸಿರಲ್ಲಿ ನಮ್ಗೆ ಇದ್ದೇ ಇರತ್ತೆ. ಹಾಗಾಗಿ ನಾವು ಕನ್ನಡಿಗರನ್ನ ವಲಸೆ ಹೋದ ಮೇಲೆ ಕನ್ನಡಿಗರನ್ನ ನೋಡಿ ಒಂದು ಮಾತಾಡಿದ್ರೆ ಅದೇ ಒಂದು ನಮ್ಗೆ ಉಲ್ಲಾಸ ತರಿಸುತ್ತೆ. ಅದೇ ನಮ್ಮ ಮುಖ್ಯ ಗುರಿ. ನಾವು ಎಷ್ಟೇ ಒಂದು ಅಂತಸ್ತಲ್ಲಾಗ್ಲಿ ಅಥವಾ ಧನ ಆಗ್ಲಿ, ಕೆರಿಯರ್ ಆಗ್ಲಿ, ಯಾವ್ದ್ರಲ್ಲಾಗ್ಲಿ ಮುಂದೆ ಬಂದ್ರೂ ಕೂಡ ಕನ್ನಡ ನಮ್ಮ ಭಾಷೆ ಅಲ್ವಾ. ನಮ್ಮ ಸಂಸಾರದಲ್ಲಿ ನಾವು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಕನ್ನಡನೇ ಮಾತಾಡ್ಬೇಕು. ಕೆಲವು ಸರಿ ನಾನು ಹೇಳ್ತೀನಿ, ಜಗಳ ಆಡ್ಬೇಕಾದ್ರೂ ನನ್ನ ಹೆಂಡತಿ ಜೊತೆ ಕನ್ನಡದಲ್ಲೇ ಜಗಳ ಆಡೋದು ಅಂತ. ಕರೆಕ್ಟ್. ಜಗಳ ಆಡ್ಬೇಕಾರೆ, ನಾವು ಕನಸು ಕಾಣ್ಬೇಕಾರೆ ಕನ್ನಡದಲ್ಲೇ ಕಾಣಕ್ ಸಾಧ್ಯ, ಬೇರೆ ಭಾಷೆಗೆ ಹೋಗಕ್ ಸಾಧ್ಯನೇ ಇಲ್ಲ ಅಂತ. ಶಿವಕುಮಾರ್ ಸರ್, ವೆಲ್ಕಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಎಡಭಾಗದಲ್ಲಿ ಕೂತಿರೋರು ಮಗದೊಬ್ಬ ಕನ್ನಡಿಗ. ಗೌಡ್ರ ಹವಾ ಎಲ್ಲೋದ್ರೂ ಇದ್ದೇ ಇರುತ್ತೆ ಅಂತ. ಮೋಸ್ಟ್ ಆಕ್ಟಿವ್ ಅಂಡ್ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಇವತ್ತು ನಮ್ಮ ಜೊತೆ ನಾವಿಕಾದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಇರೋರು. ಯಾವಾಗಲೂ ಶಿವಕುಮಾರ್ ಸರ್ ಹೇಳ್ತಿರ್ತಾರೆ, ಸಖತ್ ಟ್ಯಾಲೆಂಟೆಡ್ ಮತ್ತು ಅಷ್ಟೇ ಪಾದರಸದ ವ್ಯಕ್ತಿತ್ವ ಅಂತ. ಶ್ರೀ ಹರ್ಷಿತ್ ಗೌಡ ಸರ್, ನಮಸ್ಕಾರ. ವೆರಿ ಗುಡ್ ಸರ್, ಫ್ಯಾಂಟಾಸ್ಟಿಕ್. ನಿಮ್ಮ ಶೋಗೆ ಇವತ್ತು ಒಂದು ಆಪರ್ಚುನಿಟಿ ಕೊಡಿ. ಫಸ್ಟ್ ನಿಮಗೆ ಥ್ಯಾಂಕ್ ಯು. ಅಂಡ್ ಇವತ್ತು ಕನ್ನಡದ ಬಗ್ಗೆ ಮಾತಾಡಕ್ ಬಂದು ಇನ್ನೇನು ಹೇಳೋಣ ಸರ್. ನಾವು ಎಲ್ಲೇ ಹೋದ್ರು ಕನ್ನಡತನ, ಕನ್ನಡದ ನಾವು ಎಲ್ಲಿಂದ ಎಲ್ಲೇ ಹೋದ್ರು ಕೊನೆಗೆ ಒಂದು ಉಳಿಯೋದೊಂದೇ, ಅದು ಕನ್ನಡ ಕನ್ನಡ ಕನ್ನಡ. ಅದ್ರ ಬಗ್ಗೆ ಮಾತಾಡೋದಕ್ಕೆ, ಅದ್ರದ್ದು ಉತ್ಸವದ ಬಗ್ಗೆ ಮಾತಾಡೋದಕ್ಕೆ ನನಗೂ ಭಾರಿ ಖುಷಿಯಿಂದ ಬಂದಿದ್ದೀನಿ. ನಮಗೆ ನೀವು ದೂರ ಇದ್ದೀರಿ ಅಂತ ಅನ್ಸೋದಿಲ್ಲ ಈ ವಿಚಾರಗಳಿಗೆ. ಐ ಟೆಲ್ ಯು,
ಈ ನಾವಿಕಾದವರು ಇವರೆಲ್ಲರೂ ಯಾಕೆ ನನಗೆ ಬಹಳ ಬಹಳ ಅತ್ಯಾಪ್ತರಾಗಿ ಕಾಡ್ತಾರೆ ಮತ್ತು ಕಾಣಿಸ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಇವತ್ತು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಅದನ್ನ. ಯಾಕೆ ಅಂದ್ರೆ, ನಂಬರ್ 1, ಅವರು ಅವರವರ ದೇಶದಲ್ಲಿ ಈ ಥರದ ಕಾರ್ಯಕ್ರಮ ಮಾಡ್ತಾರೆ, ನಾವಿಕೋತ್ಸವ, ಸಮಾವೇಶ, ಸಮ್ಮೇಳನ, ಗೆಟ್ ಟುಗೆದರ್ ಇವೆಲ್ಲ ಮಾಡ್ತಾರೆ, ಕರೆಕ್ಟು, ಅಗ್ರೀಡ್. ಆದರೆ ಅದನ್ನು ಹೊರತುಪಡಿಸಿ ನಮ್ಮ ಬೇರಿನ ಜೊತೆ ಸದಾ ಅಂಟ್ಕೊಂಡೇ ಇದ್ದಾರೆ. ಹೇಗೆ ಅಂಟ್ಕೊಳ್ಳೋದು? ಅವ್ರವ್ರ ಕುಟುಂಬದ ಜೊತೆ ಅವರಿದ್ರೆ ನನ್ನ ದೊಡ್ಡ ಹೆಚ್ಚುಗಾರಿಕೆ ಅಂತ ಅನ್ಸೋಲ್ಲ. ನಂಗೆ ಬಹಳ ಇವ್ರ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ ಹೆಚ್ಚಾಗಿದ್ದು ಈ ಕೊರೋನಾ ಟೈಮ್ನಲ್ಲಿ. ತುಂಬ ಜನ ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ರು, ಆಗ ನಾವಿಕಾದವರು ಮುಂದೆ ಬಂದರು. ತುಂಬ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಗಳಾಗತ್ತೆ, ನಾವಿಕಾದ ನಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ಭರವಸೆ ಕೊಡ್ತಾರೆ. ತುಂಬ ಸರಿ ಯಾವ್ಯಾವುದೋ ಕಷ್ಟದ ಸಂದರ್ಭದಲ್ಲಿ ಅವರು ಕನ್ನಡಿಗರ ಜೊತೆ ಯಾವಾಗಲೂ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರೀಶ್ ಅವರೇ. ನಾನು ಈ ಕಾರಣವನ್ನ ನಾನು ತುಂಬ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ನಿಮ್ಮಿಬ್ಬರನ್ನ ಭೇಟಿ ಮಾಡ್ತಿರೋದು. ಈ ಮೂಲಕ ನಿಮ್ಮ ಸಹಾಯಕ್ಕೆ ನಮ್ಮದೊಂದು ನಮಸ್ಕಾರ. ಥ್ಯಾಂಕ್ ಯು. ಇದು ಎಲ್ಲ ಕನ್ನಡಿಗರ ಆಶೀರ್ವಾದದಿಂದ ಬಂದಿರೋಂಥ ಕೆಲಸಗಳು ಅಷ್ಟೇ. ಹೌದು, ನಿಜ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಅಮೆರಿಕದಲ್ಲಿ? ನಾನು 30 ವರ್ಷದಿಂದ ನ್ಯೂಯಾರ್ಕ್ನಲ್ಲೇ ಇದ್ದೀನಿ. ಓಕೆ, ನ್ಯೂಯಾರ್ಕಲ್ಲಿ ನಾನು ಸಾಕಷ್ಟು ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ IT ಮ್ಯಾನೇಜ್ಮೆಂಟ್ ಅಲ್ಲೇ ಇದ್ದೀನಿ. ಓಕೆ, JP Morgan Chase, S&P. ಈಗ ನಾನು ಫೆಡರಲ್ ರಿಸರ್ವ್ ಬ್ಯಾಂಕ್ ಅಲ್ಲಿ ಟೆಕ್ನಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೈಸ್. 30 ವರ್ಷದಿಂದ ನಾನು ಕನ್ನಡದ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀನಿ. ನ್ಯೂಯಾರ್ಕ್ ಕನ್ನಡ ಕೂಟದ ಅಧ್ಯಕ್ಷ ಕೂಡ ಆಗಿದೆ 10 ವರ್ಷದಿಂದ. ನಮ್ಮ 50ನೇ ವಾರ್ಷಿಕೋತ್ಸವ ಈಗ 2 ವರ್ಷದಿಂದ ಆದಾಗ ನಾನೇ ಫಂಡ್ ರೈಸಿಂಗ್ ಚೇರ್ಮನ್ ಕೂಡ ಆಗಿದ್ದೆ. ಹಾಗಾಗಿ ಕನ್ನಡದ ಕಾರ್ಯಕ್ರಮಗಳು ನಾವು ಪ್ರತಿ ಸರಿ ಮಾಡ್ತಾ ಹೋಗ್ತಾ ಇರ್ತೀವಿ, ಕನ್ನಡಿಗರು ಒಟ್ಟಾಗಿ ಸೇರ್ತಾ ಇರ್ತೀವಿ. ನಮ್ಗೆ ಅದೇ ಖುಷಿ. ಎಲ್ಲ ನಮ್ಮ ನ್ಯೂಯಾರ್ಕ್ ಕನ್ನಡಿಗರೆಲ್ಲ ಒಟ್ಟಾಗಿ ಸೇರೋದು. ನ್ಯೂಯಾರ್ಕು, ಕ್ಯಾಲಿಫೋರ್ನಿಯಾ, ಟೆಕ್ಸಸ್ ಇವೆಲ್ಲ ದೊಡ್ಡ ಮಹಾನಗರಗಳು. ಅಂತ ಕಡೆ ಕನ್ನಡಿಗರು ಹೆಚ್ಚಾಗಿರ್ತಾರೆ. ಆದರೆ ಹೆಚ್ಚಾಗಿ ನಾವು ಒಟ್ಟಾಗಿ ಸೇರಿದಾಗ ಇನ್ನೂ ಭಾರಿ ಭರ್ಜರಿ ಆದ ಕಾರ್ಯಕ್ರಮಗಳು ಮಾಡ್ತೀವಿ. ಕನ್ನಡ ಇನ್ನೂ ಹೆಚ್ಚಾಗುತ್ತೆ ನಮ್ಮಲ್ಲಿ. ಸರ್, ಎಷ್ಟು ವರ್ಷದಿಂದ ಇದ್ದೀರಿ ಹರ್ಷಿತ್? 18 ವರ್ಷದಿಂದ ಇದ್ದೀನಿ ಈಗಾಗಲೇ. ನಾನು ಹೋದಾಗ ಫಸ್ಟ್ ಓದಕ್ಕೆ ಅಂತ ಹೋಗಿದ್ದು. 2 ವರ್ಷದಲ್ಲಿ ಬರೋಣ ಅಂತ ಹೋದೆ, ಬಟ್ ಇವತ್ತು 18 ವರ್ಷ ಆಗಿದೆ. ಸೊ ಅಲ್ಲೇ 18 ವರ್ಷದಾಗ ಫ್ಲಾರಿಡಾದಲ್ಲಿ. ಕಾರಣ ಏನು? ಅಮೆರಿಕದ ಸೆಳೆತವೋ ಅಥವಾ ಅಲ್ಲಿರುವಂತ ಕನ್ನಡಿಗರು ಗೆಳೆತನ, ಸೆಳೆತನ ಎಲ್ಲ ಬರುತ್ತೆ. ಏನು ಅಂದ್ರೆ, ನಾವು ಊರು ಬಿಟ್ಟು ಊರು ಆಚೆ ಹೋದ್ರು ನಮ್ಮವ್ರ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ಆ ಕನ್ನಡ ಅಂತ ಹೇಳ್ತೀವಿ ನೋಡಿ, ಎಲ್ಲೇ ಹೋದ್ರು ನಮ್ ಸುತ್ತ ಇವತ್ತು ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡದವ್ರೆ. ಏನೇ ಬೇಕು ಅಂದ್ರೆ ಇವತ್ತೆಲ್ಲೇ ಇಲ್ಲಿಂದ ಎಲ್ಲೇ ಹೋದ್ರು ನನ್ನ ಫ್ರೆಂಡ್ಸ್. ಯಾವುದೇ ಅಮೆರಿಕ 50 ರಾಜ್ಯ ಇದೆ ಸರ್, ಭಾರತಕ್ಕಿಂತ 3 ಪಟ್ಟು ದೊಡ್ಡ ದೇಶ ಅಮೆರಿಕ. ಅಲ್ಲೂ ಅಷ್ಟು ಜನ ಹೋದ್ರೆ ನಮಗೆ ಇವತ್ತು ನಮ್ಮ ಮನೇಲಿ ವಿ ಡೋಂಟ್ ಮಿಸ್ ಎನಿಥಿಂಗ್ ಇನ್ ಎನಿ ವೇ ಎಕ್ಸೆಪ್ಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ಯಾಮಿಲಿ. ಈಗ ಏನೇ ಬೇಕು ಮದುವೆ ಅಂದ್ರೆ ಅದೊಂದು ಮಿಸ್ ಮಾಡ್ಕೊಂತೀವಿ. ಈ ಹಬ್ಬ ಬಂದ್ರೆ, ಹರಿದಿನ ಬಂದ್ರೆ, ಅದು ಆಕ್ಚುಲಿ ಈಗ ಆಲ್ರೆಡಿ ಕನ್ನಡ ಕೂಟಗಳಲ್ಲಿ ಆಲ್ರೆಡಿ ಕವರ್ ಆಗೋಗುತ್ತೆ. ಯುಗಾದಿ ಅಂದ್ರೆ ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಿ, ಸಂಕ್ರಾಂತಿ ಅಂತ ಅದು ಒಬ್ಬರೇ ಮಾಡಲ್ಲ, ಒಬ್ಬರೇ ಮನೇಲಿ ಮಾಡಿ ಒಂದು ಕಮ್ಯುನಿಟಿ ಸೇರಿ ಮಾಡ್ತೀನಿ. ನಾವೆಲ್ಲ ಸುಮಾರು ಒಂದು 500 ಜನ 1000 ಜನ ಸೇರಿ ಮಾಡ್ತೀವಿ ಹಬ್ಬಗಳನ್ನ. ಆಮೇಲೆ ಈ ರಾಜ್ಯೋತ್ಸವ, ದೀಪಾವಳಿ ಇವೆಲ್ಲ ಒಂಥರ ಹೆಂಗೆ ಅಂದ್ರೆ ಕೊಲಾಬರೇಟಿವ್ ಕಲೆಕ್ಷನ್. ನಮ್ ಜಸ್ಟ್ ಮನೆ ಫಂಕ್ಷನ್ ಅಲ್ಲ, ಇಟ್ ಇಸ್ ಆಲ್ ಮನೆ ಅಂಡ್ ಮನೆತನಗಳ ಫಂಕ್ಷನ್ ಅನ್ನೋ ಲೆವೆಲ್ಗೆ ಕನ್ನಡ ಮನೆತನಗಳ ಫಂಕ್ಷನ್ ಹತ್ರ ಮಾಡ್ತೀವಿ ಸರ್. ನೈಸ್ ನೈಸ್. ಇದು ಬಹಳ ಖುಷಿ ವಿಚಾರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಫಸ್ಟ್ ಟೈಮ್ ಇವರಿಬ್ಬರನ್ನ ಮುಖತಃ ಭೇಟಿ ಮಾಡ್ತಿರೋದು, ಅಕ್ರಾಸ್ ದ ಟೇಬಲ್ ಇವತ್ತೇ ಕೂತು ಮಾತಾಡಿಸ್ತಿರೋದು. ಅದರ್ವೈಸ್ ವಾಟ್ಸಪ್ ಕಾಲಲ್ಲಿ, ಮೆಸೇಜಲ್ಲಿ ನಾವು ಯಾರು ಕೂಡ ಮಾತಾಡ್ತಾ ಇದ್ವಿ. ಒಂದಷ್ಟು ಹೇಳಿ, ಟೆಲ್ ಅಸ್, ಏನಿದು ನಾವಿಕಾ, ಯಾವಾಗ ಶುರುವಾಯಿತು ಮತ್ತು ಯಾಕೆ ಶುರುವಾಯಿತು? ಪ್ಲೀಸ್ ಗೋ ಹೆಡ್ ಸರ್. ನಾವಿಕಾ 2009ರಲ್ಲಿ ಶುರುವಾಗಿದ್ದ ಸಂಸ್ಥೆ ಇದು. ಸಂಸ್ಥಾಪಕರು ಎಲ್ಲರೂ ಒಂದು 4-5 ಜನ ಸೇರಿ ನಾವು ವಿಶ್ವ ಕನ್ನಡಿಗರು ಅಂತ ಒಂದು ಸಂಸ್ಥೆ ಮಾಡಿದ್ರು. ಅವರ ಉದ್ದೇಶ ಏನಪ್ಪಾ ಅಂದ್ರೆ, ಅಮೆರಿಕಾದಲ್ಲಿ 52 ಕನ್ನಡ ಸಂಘಗಳಿದೆ. ಅಲ್ಲಿ ಕನ್ನಡ ಸಂಘದ ಕನ್ನಡಿಗರನ್ನ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕು 2 ವರ್ಷಕ್ಕೊಮ್ಮೆ ಅಂತ ಒಂದು ಉದ್ದೇಶ. ಎರಡನೇ ಉದ್ದೇಶ ವಿಶ್ವ ಕನ್ನಡಿಗರು. ಅದಕ್ಕೋಸ್ಕರನೇ ನಾವು ವಿಶ್ವ ಕನ್ನಡಿಗರು ಅನ್ನೋದು. ಯಾಕೆ ಅಂತಂದ್ರೆ, ಹೊರದೇಶದ ಅಂದ್ರೆ ಅಮೆರಿಕದಿಂದ ಅವ್ರಿಗೆ, ಯಾಕೆಂದ್ರೆ ನಾವೆಲ್ಲ ಅಮೆರಿಕನ್ಸೇನೆ, ಅಮೆರಿಕನ್ ಸಿಟಿಸನ್ಶಿಪ್ ಅಂತೂ ಬಂದಿದೆ. ಮುಕ್ಕಾಲು ಪಾಲ ಕನ್ನಡಿಗರು, ಯಶಸ್ವಿ ಆಗಿರೋ ಕನ್ನಡಿಗರು ಅಮೆರಿಕನ್ ಸಿಟಿಸನ್ಶಿಪ್ ತಗೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಏನಪ್ಪಾ ಅಂದ್ರೆ, ನಾವು ಹೊರನಾಡಿನ ಕನ್ನಡಿಗರು ಅಂದ್ರೆ ಹೊರ ದೇಶದಲ್ಲಿರೋ ಕನ್ನಡಿಗರುಗಳ ಜೊತೆ ಮಿಲನ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕನ್ನಡದ ಬಾಂಧವ್ಯ, ಕನ್ನಡದ ಕಲೆ, ಸಾಹಿತ್ಯ ಪ್ರಚಾರ ಮಾಡಬೇಕು, ಒಂದಾಗಬೇಕು, ಒಂದು ನೆಟ್ವರ್ಕಿಂಗು, ರಿಲೇಷನ್ಶಿಪ್ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ 2 ವರ್ಷಕ್ಕೊಮ್ಮೆ. ಹಾಗಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಹೋದ ವರ್ಷ ನಾನು ಫ್ರಾಂಕ್ಫರ್ಟ್ ಅಲ್ಲಿ ಮಾಡಿದ್ದೆ, ಜರ್ಮನಿ, ಯುರೋಪ್ ಖಂಡದ ಜರ್ಮನಿ ಫ್ರಾಂಕ್ಫರ್ಟ್ ಅಲ್ಲಿ ಹೋದ್ ಸರಿ ನಾವಿಕೋತ್ಸವ ನಡೆದಿತ್ತು. ಕರೆಕ್ಟ್. ಅದಕ್ಕೆ RMKS ಅಂತ, ರೈನ್ ಮೇನ್ ಕನ್ನಡ ಸಂಘ ಅಂತ, ಅಲ್ಲಿ ಸುಮಾರು 800 ಜನ ಕನ್ನಡಿಗರು
ರೈನ್ ಮೇನ್ ಕನ್ನಡ ಸಂಘದವರು ಫ್ರಾಂಕ್ಫರ್ಟ್ ಅಲ್ಲಿ, ಮ್ಯೂನಿಕಲ್ಲಿ ಸುಮಾರು 1000 ಜನ ಕನ್ನಡ ಫ್ಯಾಮಿಲೀಸ್ ಇದಾರಂತೆ. ಒಟ್ಟು 18 ಕನ್ನಡ ಸಂಘಗಳಿದೆ ಜರ್ಮನಿನಲ್ಲಿ, ಬರ್ಲಿನ್, ಹ್ಯಾಂಬರ್ಗ್, ಹೈಡಲ್ಬರ್ಗ್, ಇನ್ನೂ ನಾನಾ ವಿಧವಾದ ಸಿಟಿಗಳು ಇವೆಲ್ಲ. ಅಲ್ಲಿರೋ ಕನ್ನಡಿಗರು ಎಲ್ಲರೂ ಒಟ್ಟಾಗಿ ಸೇರಿ ಅವರ ಆತಿಥ್ಯದಲ್ಲಿ ನಾವು ಅಮೆರಿಕದಿಂದ ಸುಮಾರು ಒಂದು 250 ಜನ ಬಂದು, ಮತ್ತೆ ಕರ್ನಾಟಕದಿಂದ ಸುಮಾರು 100 ಜನ ಆರ್ಟಿಸ್ಟ್ಗಳು, ಕಲಾವಿದರುಗಳು ಎಲ್ಲರೂ ಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಅದರ 2 ವರ್ಷ ಹಿಂದೆ ಅಂದ್ರೆ 3 ವರ್ಷದ ಹಿಂದೆ ನಾವು ಇದರಲ್ಲಿ ಕೆನ್ಯಾದಲ್ಲಿ ಮಾಡಿದ್ವಿ, ನೈರೋಬಿನಲ್ಲಿ. ಆಗ್ಲೂ ಕೂಡ ಇದೇ ತರ ನೈರೋಬಿನಲ್ಲಿ 800 ಜನ ಕನ್ನಡ ಸಂಘ. ಇಲ್ಲ, ನಂಗೊಂದು ಬಹಳ ಸೆಳೆದದ್ದೇನಪ್ಪ ಅಂದ್ರೆ ಇವ್ರದ್ದು ಸಮ ಮತ್ತು ಬೆಸ ಸಂಖ್ಯೆಯಲ್ಲಿ ಅವ್ರದ್ದು ಇವೆಂಟ್ ನಡೀತಾ ಇರತ್ತೆ. ಒಂದು ಬೆಸ ಸಂಖ್ಯೆಯಲ್ಲಿ ಅವರು ಸಮ್ಮೇಳನಗಳನ್ನ ಮಾಡ್ತಾರೆ, ಅಂದ್ರೆ 2025, 23 ಈ ತರದಲ್ಲಿ. ಇನ್ನು ಸಮ ಸಂಖ್ಯೆಯಲ್ಲಿ ಅವರು ನಾವಿಕೋತ್ಸವವನ್ನು ಮಾಡ್ತಾರೆ. ನಾವಿಕೋತ್ಸವ ಯಾವಾಗ್ಲೂ ಬೇರೆ ಬೇರೆ ದೇಶದಲ್ಲಿ ನಡೆಯುತ್ತೆ, ಮತ್ತು ಸಮ್ಮೇಳನ ಅದು ಅಮೆರಿಕದಲ್ಲಿ ಮಾತ್ರ ನಡೆಯುತ್ತೆ. ಹರ್ಷಿತ್, ಈ 18 ವರ್ಷ ಇದೆಯಲ್ಲ ನಾವಿಕ ಶುರುವಾದಾಗಿನಿಂದ ಇಲ್ಲಿಯ ತನಕ, ಹೌ ವಾಸ್ ದಿಸ್ ಜರ್ನಿ? ಹೇಗಿದೆ ಸರ್ ಜರ್ನಿ? ಸ್ಟಾರ್ಟ್ ಮಾಡಿದಾಗ ಒಂದು ಈ ಅದೇ ಹೇಳಿದಾಗ ಅವ್ರ ಫೌಂಡರ್ಸ್ ಅಂತ ಇದ್ರು, ಅವರೊಂದು ಐಡಿಯಾದಲ್ಲಿ ಏನೋ ಮಾಡೋಣ, ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ 2009ರಲ್ಲಿ ಮಾಡಿದಾಗ ಕ್ಯಾಲಿಫೋರ್ನಿಯಾ, ಪ್ಯಾಸೆಡಿನಾ ಕ್ಯಾಲಿಫೋರ್ನಿಯಾದಲ್ಲಿ ಮೊದಲನೇ ಕನ್ವೆನ್ಷನ್ ನಡೆಯುತ್ತೆ. ಅದಾದ್ಮೇಲೆ ನಂತರ ಸರಿ ನಾವು ಅಮೆರಿಕಾದಲ್ಲಿ ಮಾಡೋದು, ನಮ್ಮ ಭಾರತಕ್ಕೆ ಹೋಗಿ ಏನಾದ್ರು ಮಾಡೋಣ ಅಂತೇಳಿ ಬೆಂಗಳೂರಿಗೆ ತಗೊಂಡ್ಬರ್ತಾರೆ. ನಾವಿಕೋತ್ಸವ ಬೆಂಗಳೂರಲ್ಲಿ ನಡೆಯುತ್ತೆ 2010ರಲ್ಲಿ. ಹೌದು, 10ರಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ ಅದು. ತಿರ್ಗಾ ಅದಾದ್ಮೇಲೆ ನಾವು ಎಲ್ಲ ಬೇರೆ ಕಡೆ ಅಮೆರಿಕಾದಲ್ಲಿ ಎಲ್ಲಾದ್ರು ಮಾಡೋಣ ಅಂತ ಒಂದು ಐಡಿಯಾ ಬರುತ್ತೆ. ಬಾಸ್ಟನ್ ಅಲ್ಲಿ ಮಾಡ್ತಾರೆ, ಅದು 2ನೇ ವಿಶ್ವ ಕನ್ನಡ ಸಮ್ಮೇಳನ, ನಾವಿಕ ವಿಶ್ವ ಕನ್ನಡ ಸಮ್ಮೇಳನ. ಬಾಸ್ಟನ್ ಆದ್ಮೇಲೆ ತಿರ್ಗಾ ದೇ ಫೆಲ್ಟ್ ಇನ್ನು ಬೆಂಗಳೂರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ತಿರ್ಗಾ ಬೆಂಗಳೂರಿಗೆ ಬರುತ್ತೆ. ತಿರ್ಗಾ ಅದಾದ್ಮೇಲೆ ಬೆಂಗಳೂರು ಆದ್ಮೇಲೆ 2013ರಲ್ಲಿ ಐ ಥಿಂಕ್ 13ರಲ್ಲಿ ತಿರ್ಗಾ ರ್ಯಾಲಿ ನಾರ್ತ್ ಕೆರಲಿನಾಗ ಬರುತ್ತೆ. ಐ ಥಿಂಕ್ ಇಲ್ಲ 15ರಲ್ಲಿ ಆಗುತ್ತೆ. 15ರಲ್ಲಿ ನಾರ್ತ್ ಕೆರಲಿನಾಗ ಬರುತ್ತೆ. ನಾರ್ತ್ ಕೆರಲಿನಾಗ ಬಂದ್ಮೇಲೆ ದೆನ್ ಬೇಸಿಕಲಿ ಮೈಸೂರಿಗೆ ಬರುತ್ತಿಲ್ಲ. ಅದಾದ್ಮೇಲೆ ಮೈಸೂರಲ್ಲಿ ಮಾಡ್ತಾರೆ. ಮೈಸೂರು ಆದ್ಮೇಲೆ ತಿರ್ಗಾ ಅಗೇನ್ ಗೋಸ್ ಬ್ಯಾಕ್ ಟು ಅಮೆರಿಕಾ. ಆ ಟೈಮಲ್ಲಿ ರೈಟ್ ಅರೌಂಡ್ ಆ ಟೈಮ್ ಕೋವಿಡ್ ಬರುತ್ತೆ, ಅದೆಲ್ಲ ಇದಾಗುತ್ತೆ, ಒಂದು ಸ್ವಲ್ಪ ವರ್ಚುವಲ್. ಅವಾಗ ನೀವು ನೋಡಿರಲ್ಲ, ಮೋಸ್ಟ್ ಆಫ್ ದಮ್ ಲೈಕ್ ಏನೋ ಆರ್ಟಿಸ್ಟ್ಗಳೆಲ್ಲ ಅದೊಂಥರ ಪೀಕ್ ಟೈಮ್ ಥರ, ಎಲ್ಲ ಶೋ ಇದ್ದವರೆಲ್ಲ ಬಿಸಿ ಇದ್ದವರೆಲ್ಲ ಇದಾಗ್ಬಿಟ್ರು. ಕರೆಕ್ಟ್. ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಸಮಥಿಂಗ್ ವರ್ಚುವಲ್, ಒಂದು ಕ್ರಾಂತಿ ಮಾಡೋಣ ಅಂತ ವರ್ಚುವಲ್ ಸಮ್ಮೇಳನ ಅಂತ ಮಾಡಿದ್ವಿ. ಇವಾಗ 2 ವರ್ಷ ಕಂಟ್ರಿ, 2 ವರ್ಷ ವರ್ಚುವಲ್ ಸಮ್ಮೇಳನ ಮಾಡಿದ್ವಿ. ಅದ್ರಲ್ಲಿ ಸುಮಾರು ಎಲ್ಲ ಇರೋ ಯಾರ ಆರ್ಟಿಸ್ಟ್, ಆ ಉದ್ದೇಶ ಏನು ಅಂದ್ರೆ ಇರೋ ಆರ್ಟಿಸ್ಟ್ಗೂ ಹೆಲ್ಪ್ ಮಾಡೋಣ. ಇಟ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ದಮ್ ಡೈರೆಕ್ಟ್ಲಿ, ಬಿಕಾಸ್ ಇಫ್ ದೇ ಆರ್ ನಾಟ್ ಗೆಟಿಂಗ್, ಅಟ್ ಲೀಸ್ಟ್ ವಿ ಕ್ಯಾನ್ ಡೂ ಅ ಫಂಡ್ ರೈಸ್ ಮಾಡಿ ಜನಕ್ಕೆ ಕೊಡೋಣ ಅಂತೇಳಿ. ಅದಾದ್ಮೇಲೆ ಬಂದು ಆಸ್ಟಿನ್ನಲ್ಲಿ ಮಾಡಿದ್ವಿ, ಇಲ್ಲ ಐ ಥಿಂಕ್ ಕೀನ್ಯಾದಲ್ಲಿ ಮಾಡಿದ್ವಿ. ಕೀನ್ಯಾದಲ್ಲಿ ಮಾಡಿದ್ಮೇಲೆ ಅಲ್ಲಿರೋ ಕೀನ್ಯಾ, ಆಫ್ರಿಕಾದಲ್ಲಿರುವಂಥ ಕನ್ನಡ ಸಂಘಗಳನ್ನ ಸೇರಿಸಿ ಒಂದು ಸಮ್ಮೇಳನ ಮಾಡಿದ್ವಿ. ನಂತರ ಆಸ್ಟಿನ್ಗೆ ಹೋದ್ವಿ. ಆಸ್ಟಿನ್ ಆದ್ಮೇಲೆ ಅಲ್ಲಿ ಹೋದ ವರ್ಷ ಲೈಕ್ ನೀವು 2020 ಶಿವರಾಜ್ ಕುಮಾರ್ ಅವ್ರು ಬಂದಿದ್ರು, ಅದು ಒಂದು ಸುಮಾರು 2,500 ಜನ ಸೇರಿದ್ರು ಅಲ್ಲೂ. ನಂತರ ಈಗ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರೈನ್ ಮೇನ್ ಅಲ್ಲ ಅಗೇನ್ ಒಂದು 15 ಕನ್ನಡ ಸಂಘಟನೆಗಳು, ಬೇರೆ ಅಲ್ಲಿ ಸಣ್ಣ ರಾಜ್ಯಗಳು. ಬೇಸಿಕ್ಲಿ ಇಟ್ಸ್ ಲೈಕ್ ಒಂದು ಯುರೋಪ್ ಅನ್ನೋ ಖಂಡದಲ್ಲಿ ಸಣ್ಣ ರಾಜ್ಯಗಳಲ್ಲಿ ಬೇಸಿಕಲಿ ಅಲ್ಲಿ ಒಂದೊಂದು ಕನ್ನಡ ಕೂಟ, ಅಲ್ಲಿ ಎಲ್ಲರನ್ನು ಸೇರಿಸಿ ಶಿವಕುಮಾರ್ ಅವರೊಂದು ಸಮ್ಮೇಳನ, ಅಲ್ಲಿ ನಾವಿಕೋತ್ಸವ ಮಾಡಿ. ಹೇಗೆ ರೆಸ್ಪಾನ್ಸ್ಗಳು ಹೇಗೆ ಬರುತ್ತೆ? ನೀವು ಯಾರು ಈಗ ಯಾಕೆ ಗೊತ್ತಾ, ಯಾವಾಗಲೂ ಸಂಘಗಳು ಮಾಡಿದಾಗ ಅಥವಾ ಸಮ್ಮೇಳನ ಮಾಡಿದಾಗ ಬನ್ನಿ 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 ಅಂತ ಪ್ಲೀಸ್ ಮಾಡಲ್ಲ, ಕರಿಬೇಕು. ಬಟ್ ಈ ಥರದ್ದು ಮಾಡಿದಾಗ ಅಮೆರಿಕನ್ನಡಿಗರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ ಫ್ರಮ್ ದ ಡೇ ಒನ್? ಸರ್ ಹಿಂಗೆ ಅಂದರೆ ಫಸ್ಟು ಇಟ್ಸ್ ಆಲ್ವೇಸ್ ಏನೇ ಮಾಡೋದು ಒಂದು ಹೆಜ್ಜೆ ಮುಂದೆ ಇಡಬೇಕು, ಮುಂದೆ ಹೋಗ್ಲೇಬೇಕು. ಆ ಹೆಜ್ಜೆ ತಗೊಂತೀವಲ್ಲ ಅದು ಬಹಳ ಕಠಿಣವಾದ ಹೆಜ್ಜೆ. ಬೇಸಿಕ್ಲಿ ಯಾವತ್ತೂ ಒಂದು ಏನಾದರೂ ಒಂದು ಫಸ್ಟ್ ಜನ ನೋಡ್ತಾರೆ, ಏನ್ ಮಾಡ್ತಾರೆ ಅಂತ ನೋಡ್ತಾರೆ, ಆಮೇಲೆ ಹೌದಾ ಅಂತ ನೋಡ್ತಾರೆ, ಆಮೇಲೆ ಸರಿ ನಾನೊಬ್ಬ ಬರ್ತೀನಿ ಅಂತ ಹೋಗ್ತಾರೆ. ಅದು ಒಬ್ಬ ಬರ್ತಾರೆ, ಒಬ್ರು ಬಂದಾಗ ಹಾಗೆ ಮತ್ತೊಬ್ರೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ಹಂಗೆ ಇಟ್ ಗೋಸ್ ಆನ್. ನೋಡಿ ನಮ್ಮಲ್ಲಿ ಆಸ್ ಆಫ್ ರೈಟ್ ನಾವು ಜೂನ್ ಅಲ್ಲ ಆಕ್ಚುಲಿ ನಾವು ಏಪ್ರಿಲ್ ನಲ್ಲಿ ಏಪ್ರಿಲ್ 1 ಓಪನ್ ಮಾಡಿದ್ವಿ ರಿಜಿಸ್ಟ್ರೇಷನ್. ಸ್ಟಾರ್ಟಿಂಗ್ 1200 ಆಲ್ರೆಡಿ ರಿಜಿಸ್ಟರ್ ಮಾಡಿದ್ವಿ ಸರ್. 2025 ನೆಕ್ಸ್ಟ್ ಆಗಸ್ಟ್ ಅಲ್ಲಿ ನಡೆಯೋ ಇವೆಂಟ್ಗೆ 1200 ಟಿಕೆಟ್ ಆಲ್ರೆಡಿ ಸೇಲ್ ಆಗಿದೆ. ಓಕೆ, 1200 ಟಿಕೆಟ್ ಆಲ್ರೆಡಿ ಸೇಲ್ ಆಗಿದೆ. ಸೊ ಈಗ ರೈಟ್ ನಾವು ಈ ಜೂನ್ ಜುಲೈ ಫೇಸ್ ಇಸ್ ಅ ಸ್ಲೋ ಟೈಮ್. ಎಲ್ಲ ಭಾರತಕ್ಕೆ ಹೋಗೋರು ಅವೆಲ್ಲ ಹೋಗ್ಬೇಡ, ವೆಕೇಶನ್, ಮಕ್ಳು ಸ್ಕೂಲ್ ರಜಾ ಇರುತ್ತೆ ಅಲ್ಲಿ. ಈ ಟೈಮಲ್ಲೆಲ್ಲ ಇನ್ನೂ ಟೈಮ್ ಇದೆ ಬಿಡು, ದಿಸ್ ಇಸ್ ಒನ್ ಮೋರ್ ಫೇಸ್. ನೆಕ್ಸ್ಟ್ ಇನ್ನೊಂದು ತಿಂಗಳಾಗತ್ತೆ ನೋಡಿ ಜುಲೈನಲ್ಲಿ, ಅವಾಗ ಜನ ಬರ್ತಾರಲ್ಲ, ಲಾಸ್ಟ್ ಇನ್ನೂ 1,500 2,000 ಅವಾಗ ಕಂಪ್ಲೀಟ್ ಫುಲ್ ಆಗುತ್ತೆ ನಮಗೆ. ಬಟ್ ಒಂದು ಗುಡ್ ಥಿಂಗ್ ಅಂದ್ರೆ ನಾವು 4 ಹೋಟೆಲ್ಗಳು ತಗೊಂಡಿದೀವಿ ಸುತ್ತಮುತ್ತ. ಅಂದ್ರೆ ಈ ಸಮ್ಮೇಳನ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಏನೋ ಬರ್ತೀವಿ ಮಧ್ಯಾಹ್ನ ಬೆಳಗ್ಗೆ ಬಂದು ಸಾಯಂಕಾಲ ಹೋಗುವಂಥದ್ದಲ್ಲ. ಬಂದ್ರೆ 3 ದಿನದ ಕಾರ್ಯಕ್ರಮ ಇದು, ಉತ್ಸವ. ಬೇಸಿಕಲಿ 3 ದಿನದ ಉತ್ಸವ.
ಅಲ್ಲೇ ಊಟ ಇರುತ್ತೆ, ಅಲ್ಲೇ ಬೋರ್ಡಿಂಗ್ ಇರುತ್ತೆ, ಅಲ್ಲೇ ಇರುತ್ತೆ. ನಿಮ್ಗೇನು ಬಂದ್ರೆ ಅಲ್ಲಿ ಹೋಟೆಲ್ ರೂಮ್ಗೆ ಚೆಕ್ ಇನ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಇಳ್ಕೊಂಡ್ರೆ ಲಿಫ್ಟಿಂದ ಇಳಿದು ಬಂದ್ರೆ ಅಲ್ಲೇ ಸಮ್ಮೇಳನ. ಅಲ್ಲಿ ನಿಮ್ಗೆಲ್ಲ ನಿಮ್ಮ ಜೊತೆನೇ ಪಕ್ಕದಲ್ಲಿ ಸೆಲೆಬ್ರಿಟಿಗಳು ಇರ್ತಾರೆ. ಇಟ್ ಈಸ್ ಲೈಕ್ ನೀವು ಅನ್ಕೊಂಡ್ರಲ್ಲ ಈ ತರ ಎಲ್ಲ ಇರುತ್ತಾ, ತಿಳ್ಕೊಂಡವ್ರು ಇರ್ತಾರೆ, ತಿಳಿದೇ ಇರೋರು ಇರ್ತಾರೆ, ತಿಳಿಸೋ ಅಂತವ್ರು ಇರ್ತಾರೆ. ಸೊ ಒಂದು ಕನ್ನಡದ ಹಬ್ಬ. ಕರೆಕ್ಟ್. ಹೌದು. ಶಿವಕುಮಾರ್ ಸರ್ ಹೇಳಿ ನಮಗೆ, ಏನು ಸಮ್ಮೇಳನ ಇದು? ಈ ಕಾನ್ಸೆಪ್ಟ್ ಏನು ಸಮ್ಮೇಳನ? ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಮಗೆ ಮುಖ್ಯವಾಗಿ ಒಂದು ಭಾಷೆ, ಸಾಹಿತ್ಯ, ಕಲೆ ಮತ್ತು ಎಲ್ಲ ಥರದ ಕಲೆ ಅಂತ ಅಂದರೆ ನಾವು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಮತ್ತೊಂದು ನಮ್ಮ ಕನ್ನಡಿಗರು ಅವರ ಟ್ಯಾಲೆಂಟ್ ಪ್ರದರ್ಶನ, ಮತ್ತು ಕನ್ನಡಿಗರಲ್ಲಿ ನಾವು ಎಷ್ಟು ಕನ್ನಡನ ಉಳಿಸ್ಕೊಂಡು ಮತ್ತು ಅಭಿಮಾನದಿಂದ ನಾವು ಮಾಡ್ತಾ ಇದ್ದೀವಿ, ಮತ್ತು ಹಿಂದಿನಿಂದ ಬಂದಿರೋ ನಮ್ಮ ಕರ್ನಾಟಕ ಕನ್ನಡದ ಇತಿಹಾಸದ ಚರಿತ್ರೆಯಲ್ಲಿ ಬಂದಿರೋವಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ನಮ್ಮ ಇದು ವಿಚಾರಣೆ, ಸಂಕಿರಣೆ ಎಲ್ಲ ಅದೆಲ್ಲ ಮಾಡ್ತೀವಿ. ಹಾಗಾಗಿ ಜನಕ್ಕೆ ಅದು ಒಂದು ಉತ್ಸಾಹ. ನಾವು ಕನ್ನಡ ಬಿಟ್ಬಿಟ್ಟು ಅಷ್ಟು ದೂರ ಹೊರದೇಶಕ್ಕೆ ಬಂದಿದ್ದೀವಿ, ಕನ್ನಡ ದಿನನಿತ್ಯ ಮಾತಾಡೋಲ್ಲ, ಯಾಕೆಂದರೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸಗಳಲ್ಲಿ ಇರ್ತೀವಿ, ಒಂದು ಹಬ್ಬದ ಇದು ಬರೋದಿಲ್ಲ. ಈಗ ಯುಗಾದಿ ಹಬ್ಬ ಅಂತೀವಿ ಅಥವಾ ದೀಪಾವಳಿ ಅಂತೀವಿ, ಅಲ್ಲಿ ನಮಗೆ ದಿನನಿತ್ಯದಲ್ಲಿ ಗೊತ್ತೇ ಆಗೋದಿಲ್ಲ. ಇಲ್ಲ ಆದರೆ ನಾವು ಹುಟ್ಟಿ ಬೆಳೆದಿರೋದ್ರಿಂದ ಒಂದು ಹಬ್ಬ ಹೇಗಿರುತ್ತೆ ಅನ್ನೋದು ಒಂದು ಆಚರಣೆ ಇರುತ್ತೆ. ಅಂಥ ಒಂದು ಅನುಭವ ನಮಗೆ ಬರಬೇಕು ಅಂದರೆ ಇಂಥ ಒಂದು ಸಮ್ಮೇಳನಗಳಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನಾವು ಆ ಹಬ್ಬದ ಇದು ತರ್ತೀವಿ ಜನಕ್ಕೆ. ಅಂದರೆ ಅಲ್ಲೊಂದು ಫೋರಮ್ ಇರುತ್ತೆ, ಆ ಫೋರಮ್ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ, ಆ ಫೋರಮ್ ಕಲ್ಚರ್ಲಿ ಹೆಲ್ಪ್ ಆಗುತ್ತೆ, ಆ ಫೋರಮ್ ಲಿಟರೇಚರ್ ಹೆಲ್ಪ್ ಆಗುತ್ತೆ, ಎಲ್ಲವನ್ನೂ ಒಂದು ಪ್ಲಾಟ್ಫಾರ್ಮ್ ತರ್ತಾ ಇದೆ. 35 ಫೋರಮ್ಗಳಿದಾವೆ. 35 ಫೋರಮ್ಸ್ ವಿ ಹ್ಯಾವ್. ಸೊ 35 ಫೋರಮ್ ಏನು ಅಂದರೆ, ಲೈಕ್ ಫಸ್ಟು ಕಲೆ ಅಂತ ತಗೊಂಡ್ರಾಗ ಸಂಗೀತ, ನೃತ್ಯ, ಡ್ರಾಮಾ, ಲೈಕ್ ಆಮೇಲೆ ಸ್ಟೇಜ್ ಆ್ಯಕ್ಟಿಂಗು, ಚಿತ್ರಕಲೆ, ಚಲನಚಿತ್ರ, ಫಿಲಮ್ ಫೆಸ್ಟಿವಲ್ ಇದು. ನೆಕ್ಸ್ಟು ಬಿಸ್ನೆಸ್ ಅಂತ ತಗೊಂಡ್ರೆ ಬಿಸ್ನೆಸ್ ಫೋರಮ್ಮು, ಅಲ್ಲಿಂದ ಬಿಸ್ನೆಸ್ ಪ್ರೆಸೆಂಟೇಷನ್. ಈಗ ಯಾರೋ ಬಿಸ್ನೆಸ್ ಅವ್ರು ನಾನೇನೋ ಪ್ರೆಸೆಂಟ್ ಮಾಡಿ ನಮ್ಮ ಕನ್ನಡಿಗರ ಬಿಸ್ನೆಸ್, ಅದರಿಂದ 4 ಜನಕ್ಕೆ ಹೆಲ್ಪ್ ಮಾಡುವಂಥದ್ದು ಬೇಸಿಕ್ಲಿ. ಅದರದ್ದು ಸ್ಟಾರ್ಟ್ ನಮ್ದು ಆಕ್ಚುಲಿ ವಿ ಡೂ ಆಲ್ಸೋ ಹ್ಯಾವ್ ಸ್ಟಾರ್ಟ್ಅಪ್ ಇನೋವೇಷನ್. ಬೇಸಿಕ್ಲಿ ಸ್ಟಾರ್ಟ್ಅಪ್ ಫೋರಮ್ ಅಂತಾನೆ ಇದೆ. ಅದರಲ್ಲಿ ಹೊಸದಾಗಿ ನನ್ನ ಹತ್ರ ಐಡಿಯಾ ಇರುತ್ತೆ, ಇನ್ನೊಬ್ರ ಹತ್ರ ಫಂಡ್ ಇರುತ್ತೆ, ಎರಡನ್ನ ಮೀಟ್ ಮಾಡುವಂಥದ್ದು ಈ ಸಮಾವೇಶ. ಗ್ರೇಟ್ ಆಪರ್ಚುನಿಟಿ ಅದು ಒಂದಿರುತ್ತೆ. ನೆಕ್ಸ್ಟ್ ಡಾಕ್ಟರ್ಗಳಿಗೆ CME ಕಂಟಿನ್ಯೂಯೇಷನ್ ಮೆಡಿಕಲ್ ಎಜುಕೇಶನ್ ಅಂತ ಫೋರಮ್ ಇರುತ್ತೆ. ಆ ಡಾಕ್ಟರ್ಗಳ ಡೆಂಟಿಸ್ಟ್ ಅವ್ರಿಗೂ ಒಂದು ಫೋರಮ್ ಇರುತ್ತೆ. ಸೊ ಅವ್ರುಗಳು ಏನು ಅಂದ್ರೆ, ಈಗ ನಾನು ಏನೋ ಒಂದು ಸ್ಪೆಷಲೈಸೇಷನ್ ಕಲ್ತ್ಕೊಂಡಿರ್ತೀನಿ, ಆ ಸ್ಪೆಷಲೈಸೇಷನ್ ತಗೊಂಡ್ಬಂದಿದ್ದಿರುತ್ತೆ ಏನ್ ಮಾಡೋದು, ಆ ತರದ್ದು ಅವ್ರು ಕನೆಕ್ಟ್. ನೆಕ್ಸ್ಟ್ ಅಲುಮಿನಿ ಅಂತ ಇರುತ್ತೆ. ನಾನು JC ಕಾಲೇಜಲ್ಲಿ ಓದಿದ್ದೆ ಅಂತ ಇಟ್ಕೊಳ್ಳಿ, ಮೈಸೂರು. ಆ ಮೈಸೂರವ್ರನ್ನ ಒಂದ್ ಕಡೆ ಸೇರಿಸುವಂತ ಒಂದು ಕಾಲೇಜ್ ಅವ್ರನ್ನ ಸೇರಿಸೋದು. ಬಿಕಾಸ್ ಇಟ್ ಮೇ ಬಿ ಸೀನಿಯರ್, ಇಟ್ ಮೇ ಬಿ ಜೂನಿಯರ್. ಅವ್ರು ನಾನು ಬೆಂಗಳೂರು UEC ಓದಿದ್ದೆ ಅಂತ ಇಟ್ಕೊಳ್ಳಿ, ಅವ್ರನ್ನೂ ಸೇರಿಸುವಂತ ಒಂದು ಜಾಗ. ನೆಕ್ಸ್ಟ್ ಅದೇ ತರ ಇದಾದ್ಮೇಲೆ ಮ್ಯಾಟ್ರಿಮೋನಿ ಇರುತ್ತೆ. ಈಗ ಇಲ್ಲಿಂದ ಅಲ್ಲಿ ಹೋಗಿರ್ತಾರೆ, ಕೆಲವ್ರಿಗೆ ಅಲ್ಲಿರೋರೇ ಬೇಕಾಗತ್ತೆ, ಆರ್ ದೇ ಮೇ ನೆವರ್ ನೋ, ಲೈಕ್ ಅಲ್ಲಿರೋರು ನಾವು ಹುಡ್ಕೊಂಡು. ದಿಸ್ ಇಸ್ ಅ ಫೋರಮ್ ವಿಚ್ ಟು ಬ್ರಿಂಗ್ ಕನ್ನಡಿಗಾಸ್ ಟುಗೆದರ್. ಆ ಸಿಂಗಲ್ಸ್ ಮ್ಯಾಟ್ರಿಮೋನಿ ಅಂತಿದೆ. ನೆಕ್ಸ್ಟ್ ಬಂದು ಲಿಟರೇಚರ್ ಫೋರಮ್ ಇದೆ. ಈಗಾಗಲೇ JSS ಅವ್ರ ಮಗ ಅವರು ಬರ್ತಿದ್ದಾರೆ. ವಿ ಆಲ್ರೆಡಿ ಇನ್ವೈಟೆಡ್ ಬಾನು ಮುಸ್ತಾಕ್. ಬೇಸಿಕಲಿ ನಮ್ಮ ಬುಕ್ಕರ್ ಅವಾರ್ಡ್ ಇನ್ವೈಟೆಡ್, ಅವ್ರು ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ದೇ ಹ್ಯಾವ್ ಟೋಲ್ಡ್ ಅಸ್ ವಿಲ್ ಗೆಟ್ ಬ್ಯಾಕ್ ಅಂತ ಹೇಳಿ. ಅದೇ ತರ ಹಲವಾರು ಗಣ್ಯರನ್ನ ಅಲ್ಲಿ ಮಾಡಿರುವಂತವ್ರನ್ನ ವಿ ಆರ್ ಇನ್ವೈಟಿಂಗ್. ನೆಕ್ಸ್ಟ್ ಚಲನಚಿತ್ರ ಬಂದ್ರೆ ಫಿಲಮ್ ಫೆಸ್ಟಿವಲ್. ನಮ್ಮ ಈಗಾಗಲೇ ನಿಮ್ಮ ಶೋನಲ್ಲಿ ಬಂದ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರು ಬರ್ತಿದ್ರೆ, ನಾವು ವಿ ವಾಂಟ್ ಅವ್ರದ್ದು ಒಂದು ಕಾನ್ಸೆಪ್ಟ್ ಮಾಡಿ ಅವ್ರದ್ದು ಒಂದು ಚಲನಚಿತ್ರೋತ್ಸವ ಅಂತ ಮಾಡ್ತಾ ಇದೀವಿ. ಕಾನ್ಸೆಪ್ಟ್ ಬೇಸ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಬರ್ತಿಲ್ಲ, ಸುಮ್ಮನೆ ಅಥವಾ ಕೂರ್ತಿಲ್ಲ ಅವರು. ಓಕೆ, ಸಮಥಿಂಗ್ ಸ್ಪೆಷಲ್ ಇದೆ. ಏನೋ ಇದೆ ಸರ್ ಸ್ಪೆಷಲ್ ಏನು ಅಂದ್ರೆ, ಅವ್ರದ್ದು ನಮ್ಗೆ ಏನು ಅಂದ್ರೆ ಮನೋಮೂರ್ತಿ ಅವ್ರು ಬರ್ತಿದ್ದಾರೆ, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ರಮೇಶ್ ಅರವಿಂದ್ ಅವ್ರು ಬರ್ತಿದ್ದಾರೆ. ಇವ್ರೆಲ್ಲ ಬಂದಾಗ ಅಮೆರಿಕಾನೇ ಬಂದಂಗ ಆಗತ್ತೆ ನಮಗೆ. ಆ ಅಮೆರಿಕಾ ರಿಟರ್ನ್ಸ್ ಇನ್ ನಾವಿಕಾ ಅಂತ ಮಾಡ್ತಾ ಇದೀವಿ. ಸೊ ಅದಕ್ಕೆ ಅವ್ರನ್ನ 3 ಜನ ಒಂದು ಐಡಿಯಾ ತಗೊಂಡ್ಬಂದ ನಮ್ಮ ಮೇಷ್ಟ್ರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಹಾಗೂ ಮ್ಯೂಸಿಕ್ ಮೋಡಿ ಮಾಡಿದಂತ ಮನೋಮೂರ್ತಿ ಅವರು, ಹಾಗೂ ನಮ್ಮ ಎವರ್ಗ್ರೀನ್ ಸ್ಟಾರ್ ಲೈಕ್ ರಮೇಶ್ ಅರವಿಂದ್ ಅವ್ರು, ನಾವು 3 ಜನ ಸೇರಿಸಿ ಕೂರಿಸಿ ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅದು ನಮ್ಮ 2ನೇ ದಿನದ ಪ್ರೈಮ್ ಟೈಮ್ ಈವೆಂಟ್. ಒಂದು ಬಾಳೆಲೆ ಊಟದಲ್ಲಿ ನಮ್ಗೆ ಬೇಕಾಗಿರೋ 4-4 ಫುಡ್ ಇದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೋ, ರೈಟ್, ಸಂತೋಷ ಆಗ್ತದೆ. ಇನ್ನು 3ನೇ ದಿನದ ಪ್ರೈಮ್ ಟೈಮ್ ಈವೆಂಟ್ ನಾನು ಹೇಳ್ತೀನಿ ನೋಡಿ, ಸ್ಯಾಂಡಲ್ವುಡ್ ನೈಟ್ ಅಂತ ಹೇಳಿ. ದ ಸ್ಯಾಂಡಲ್ವುಡ್, ಗ್ರೇಟೆಸ್ಟ್ ಆಫ್ ಸ್ಯಾಂಡಲ್ವುಡ್, ಕನ್ನಡ ಅಂದು ಇಂದು ಎಂದೆಂದು ಅಂತೇಳಿ ಆ ಪ್ರೋಗ್ರಾಮ್ ಕಾನ್ಸೆಪ್ಟ್ ಏನು ಅಂದ್ರೆ, 80ರ ದಶಕದಲ್ಲಿ ಏನಾದಂತ ಆ ಟೈಮಲ್ಲಿ ಇದ್ದಂತ ನಮ್ಮ
ಪ್ರಣಯರಾಜ ಶ್ರೀನಾಥ್ ಅವ್ರು ಬರ್ತಾವ್ರೆ, ಅವ್ರದ್ದೊಂದು ಸೆಗ್ಮೆಂಟ್ ಮಾಡಿ ಅವ್ರಿಗೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡೋಣ, ಅದು ಅವಾರ್ಡ್ ಕೊಡೋಣ ಅಂತದೊಂದು ಸೆಗ್ಮೆಂಟ್ ಇದೆ. ಇನ್ನು 90ರ ದಶಕದಲ್ಲಿ ರಮೇಶ್ ಅರವಿಂದ್ ಅವರು, ಹಾಗೆ ಲೈಕ್ ರಕ್ಷಿ ಈಗಿನ ಜನರೇಷನ್ ರಕ್ಷಿತ್, ಇನ್ನೊಂದು 3-4 ಜನ ಆರ್ಟಿಸ್ಟ್ ಇದಾರೆ. ಅದ್ ಕಾಲ ಬಂದಾಗ ನಾವ್ ಹೇಳ್ತೀವಿ, ಬಟ್ ದೇರ್ ವಿಲ್ ಬಿ ಅ ಸರ್ಪ್ರೈಸ್ ಎಲಿಮೆಂಟ್. ಸರ್ಪ್ರೈಸ್ ಎಂಟ್ರಿ ಇದೆ. ಒಟ್ಟಲ್ಲಿ ಅಂದು ಇಂದು ಎಂದೆಂದು ಅಂದ್ರೆ ಇವತ್ತಿನ ಜನರೇಷನ್ ಇಂದ ಹಿಡಿದು ಅವತ್ತಿನ ಜನರೇಷನ್ ವರೆಗೂ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಅಂಡ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದ ಗ್ರೇಟೆಸ್ಟ್ ಆಫ್ ಸ್ಯಾಂಡಲ್ವುಡ್ ನೈಟ್ ಅಂತ ಹೇಳಿ ಮಾಡ್ತಾ ಇದೀವಿ ಒಂದು ಪ್ರೋಗ್ರಾಮ್. ಸೊ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದಲ್ದೇನೆ ಇನ್ ಬೆಳಗ್ಗೆ ಇನ್ನ ಮೆರವಣಿಗೆ ಅಂತ ಬರ್ತೀವಿ. ನಾವು ಯೂಶಲಿ ಏನ್ ಮಾಡ್ತೀವಿ, ಈ ಕಾರ್ಯಕ್ರಮ ಬಂದು ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4ರಿಂದ ಆಗಸ್ಟ್ 29. ಆಗಸ್ಟ್ 29, ಆಗಸ್ಟ್ 29, 30, 31. ಕರೆಕ್ಟ್. 29ಕ್ಕೆ 4 ಗಂಟೆಗೆ ಈ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ವಿತ್ ಗಣೇಶ ಪೂಜಾ. ಆ ಗಣೇಶ ಪೂಜೆ ಹೆಂಗಿದ್ರೆ, ನಾವು ಈಗಾಗಲೇ 26 ಗಣೇಶ ಹಬ್ಬ ಮುಗಿಯುತ್ತೆ. ಅದನ್ನು ತಿರ್ಗಾ ನಾವಲ್ಲಿ ಮನೇಲೆಲ್ಲ ಮಾಡಿರ್ತಾರೆ, ಈ ಸತಿ ಎಲ್ಲ ಸೇರಿ ಮಾಡೋಣ ಅಂತ ಒಂದು ಗಣೇಶ ಹಬ್ಬನ ಕೂರಿಸಿ ಸ್ಟಾರ್ಟ್ ಮಾಡ್ತೀವಿ. ಅದು ಮಾಡಿದ ತಕ್ಷಣ ನಾವು ಒಂದು ಯಕ್ಷಗಾನ ಇಂದ ಸ್ಟಾರ್ಟ್ ಮಾಡಿ ಕೊನೆಗೆ ಈಗಿನ ಟ್ರೆಂಡ್ ಆದಂತ ಆಲ್ ಓಕೆ ಯಂಗ್ಸ್ಟರ್ ಕಾನ್ಸರ್ಟ್ ಅಂತ ಹೇಳಿ ಕನ್ನಡ ರ್ಯಾಪ್ ಅಂತ ಇಟ್ಟು ಅದನ್ನ ಮಾಡ್ತಿದೀವಿ. ಸೊ ಅದು ಅವತ್ತಿನ ದಿನ ಎಲ್ಲ ಬರೋರು, ಚೆಕ್ ಇನ್ ಆಗೋರು ಹೋಟೆಲ್ಗೆ, ಸೊ ಆತರ ಸೆಟಲ್ಡಿಂಗ್ ಟೈಮ್. ನೆಕ್ಸ್ಟ್ ದಿನ ಬೆಳಗ್ಗೆ ಇಂಪಾರ್ಟೆಂಟ್ ಮೆರವಣಿಗೆ ಅಂತ ಮಾಡ್ತೀವಿ ನಾವು. ಮೆರವಣಿಗೆನಲ್ಲಿ ಅಮೆರಿಕಾದಲ್ಲಿರೋ 50 ಕನ್ನಡಿಗರು, 50 ಕನ್ನಡ ಕೂಟಗಳ ರೆಪ್ರೆಸೆಂಟೇಟಿವ್ಸ್ಗಳು ಬರ್ತಾರೆ. ಹಾಗೆ ಆದ್ರೆ ಶ್ರೀಗಂಧ ಅವ್ರು ಬರ್ತಾರೆ, ಮಯಾಮಿ ಅವ್ರು ಬರ್ತಾರೆ, ಓಕ್ಲ್ಯಾಂಡ್ ಅವ್ರು ಬರ್ತಾರೆ, ಸೊ ಎಲ್ಲರೂ ಬರ್ತಾರೆ. ಅಲ್ಲ, 50 ಕನ್ನಡ ಕೂಟ, 50 ರಾಜ್ಯಗಳಿಂದ ಇರೋ 50 ರಾಜ್ಯಗಳಿರುವಂತ ಫ್ಯೂ ಹೇಳಿದೀನಿ ಅಷ್ಟೇ, ತಲೆಗೆ ಬರ್ತಿದ್ದು. ಕರೆಕ್ಟ್. ಈಗಾಗಲೇ ನ್ಯೂಯಾರ್ಕ್ ಇದೆ, ನಮ್ಗೆ ಹೇಳ್ತೀನಿ ನೋಡಿ, ನಾರ್ತ್ ಬಾಸ್ಟನ್, ನ್ಯೂಯಾರ್ಕ್, ಲೈಕ್ ಕನೆಕ್ಟಿಕಟ್, ಲೈಕ್ ನ್ಯೂ ಜರ್ಸಿ, ಲೈಕ್ ವಾಷಿಂಗ್ಟನ್ DC, ವರ್ಜೀನಿಯಾ, ನ್ಯೂ ಜರ್ಸಿ, ದೆನ್ ಅಟ್ಲಾಂಟಾ, ಫ್ಲಾರಿಡಾದಲ್ಲಿ 4 ಇದಾವೆ. ಈ ಕಡೆ ವೆಸ್ಟ್ ಕೋಸ್ಟ್ ಅಲ್ಲಿ ಶಿಕಾಗೋ, ಲೈಕ್ ಡ್ಯಾಲಸ್ ಅಲ್ಲಿ 4 ಇದಾವೆ. ಲೈಕ್ ಕ್ಯಾಲಿಫೋರ್ನಿಯಾ ಕಡೆ ಸುಮಾರು ಇದಾವೆ. ಆಲ್ಟಲ್ಲಿ ಎಲ್ಲಾರು ರೆಪ್ರೆಸೆಂಟೇಟಿವ್, ಓಲ್ ಅಮೆರಿಕದಲ್ಲಿರೋ ಕನ್ನಡಿಗರೆಲ್ಲರೂ ಇರ್ತಾರಲ್ಲ. ಇಟ್ ಈಸ್ ಅ ಒನ್ ಪ್ಲೇಸ್ ವೇರ್ ಯು ವಿಲ್ ಮೀಟ್ ಎವ್ರಿ ಒನ್. ನೀವು ನಮ್ಮೂರಿಗೆ ಬಂದ್ರೆ ಬೇಸಿಕ್ಲಿ ನಮ್ಮೂರವ್ರೇ ನೋಡ್ತೀರಾ, ಇಲ್ಲ ಬೇರೆಯವ್ರಿಗೆ ಹೋದ್ರೆ ಆ ಪ್ರೋಗ್ರಾಮ್ಗೆ ಹೋದ್ರೆ ಬೇರೆಯವರು. ಬಟ್ ಇದು ಸಮ್ಮೇಳನಗಳು ಇಟ್ ಹೆಲ್ಪ್ಸ್ ಟು ಬ್ರಿಂಗ್ ಎವ್ರಿ ಒನ್. ಹೆಂಗೆ ಹೋಲ್ ಫ್ಯಾಮಿಲಿ ಬರ್ತಾರಾ? ಎಸ್ ಸರ್. ಅದು ಹೆಂಗೆ ಅಂದ್ರೆ ಮೆರವಣಿಗೆ ದಿನ ನಾವು ನೋಡ್ಬೇಕು, ಆಯಾ ಕನ್ನಡಿಗರನ್ನ ಅವ್ರವ್ರದ್ದು ಇದನ್ನ ಲೋಗೋ ಇಟ್ಕೊಂಡು ಅವ್ರವ್ರ ಬ್ಯಾನರ್ ಇಟ್ಕೊಂಡು ಮೆರವಣಿಗೆ ಮಾಡ್ತೀವಿ. 50 ಕನ್ನಡಿಗರ ಅದು ಈ ಸತಿ ಸ್ಪೆಷಲ್ ಇದೆ. ಅದಕ್ಕೆ ನಮ್ಮವರೆಲ್ಲ ಏನು ಅಂದ್ರೆ, ನಾನು ಮೈಸೂರು ದಸರಾ ಹೋಗಿ ಮಿಸ್ ಆಗುತ್ತೆ ಎವ್ರಿ ಟೈಮ್, ನಾನು ಹೋಗಕ್ಕಾಗಲ್ಲ. ಇಲ್ಲ ಸ್ಕೂಲ್ ಇರುತ್ತೆ ಇಲ್ಲಿ, ಇಲ್ಲ ಇದಿರುತ್ತೆ, ಆಗಲ್ಲ. ಬಟ್ ಏನ್ ಡಿಫ್ರೆಂಟ್ ಇದೆ ಸತಿ ಅಂದ್ರೆ, ಆನೆ ಕರ್ಕೊಂಡ್ ಬರ್ತಾ ಇದೀವಿ. ಸೇಮ್. ಎಸ್, ಒರಿಜಿನಲ್ ಗೊತ್ತಿಲ್ಲ, ಈ ಟ್ಯಾಬ್ಲೋ ಗಿಬ್ಲೋ ಬಂದ್ಬಿಡುತ್ತಾ ಅಂತ ಕೇಳಿದೆ. ಇಲ್ಲ, ಒರಿಜಿನಲ್ ಆನೆ ಆಲ್ರೆಡಿ ಮಾತಾಡಿದೀವಿ, ಎಲ್ಲ ಪರ್ಮಿಷನ್ ತಗೊಂಡಿದೀವಿ. ಆ ಆನೆ ಕರ್ಕೊಂಡ್ಬಂದು ಒಂದು ಜಂಬೂ ಸವಾರಿ ಮಾಡೋಣ ಮೆರವಣಿಗೆನಲ್ಲಿ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ಫಸ್ಟ್ ಟೈಮ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಹೇಗಿರುತ್ತೆ ಅವ್ರ ಡ್ರೆಸ್ ಕೋಡ್ ಎಲ್ಲ, ಏನು ಪೋಷಾಕಗಳೆಲ್ಲ? ಪ್ರತಿಯೊಬ್ರು ಅವರವರ ಒಬ್ಬೊಬ್ರು ಒಂದೊಂದು ರಾಜ್ಯದ ಇದು ಜಿಲ್ಲೆಯ ಇದು ಪ್ರತಿನಿಧಿ ಮಾಡ್ಕೊಂಡು. ಸೊ ಕೆಲವರು ಮೈಸೂರು ಜಿಲ್ಲೆಯಲ್ಲಿ ಹೇಗೆ ಬಟ್ಟೆ ಹಾಕೋತಾರೆ, ಅಥವಾ ಒಂದು ಮಡಿಕೇರಿ, ಕೊಡಗು, ಅಥವಾ ಮಂಗಳೂರು, ಅಥವಾ ಧಾರವಾಡ, ಎಲ್ಲಾ ಕಡೆ ಎಲ್ಲೆಲ್ಲಿ ಯಾರ್ಯಾರು ಯಾವ ಇದು ಬಟ್ಟೆ ಅಲ್ಲಿ ವಸ್ತ್ರಾಭರಣಗಳು ಹಾಕೋತಾರೆ, ಆತರ ಹಾಕೊಂಡ್ ಬರ್ತಾರೆ. ಆತರ ಒಂದು ಅಲ್ಲಿಯ ಕಲೆಗಳು, ಮತ್ತೆ ಅಲ್ಲಿ ವಿಚಾರ, ಮತ್ತೆ ಅಲ್ಲಿಯವರ ಇದು ಹೇಗೆ ಅವರ ಇದೇನು ಬ್ಯಾಲೆನ್ಸ್ ಯಾವ ತರ ಇರುತ್ತೆ, ಅವ್ರ ಡೇ ಟು ಡೇ ಲೈಫ್, ಅದನ್ನ ಅದು ತೋರಿಸ್ತಾರೆ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಎಲ್ಲ ಸೆಲೆಬ್ರಿಟಿಗಳು ಕರೀತೀರಾ ಮತ್ತೆ ಈ ತರದೆಲ್ಲ ಇವೆಂಟ್ ಮಾಡ್ತೀರಾ? ಅಟ್ ದ ಸೇಮ್ ಟೈಮ್ ಅಲ್ಲಿರೋ ಕನ್ನಡಿಗರಿಗೂ ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ? ಎಸ್ ಸರ್. ಸೊ ಇದಾದ ನಂತರ ಇದು ಹೇಳಿದ್ರಲ್ಲ, ಅವ್ರು ಹೇಳಿದಾಗ ಆಲ್ರೆಡಿ ಈಗ ಹೇಳ್ದಾಗೆ ಕೆಲವರು ಆಲ್ರೆಡಿ ನಾನು ಮಂಗಳೂರು ಹುಲಿವೇಷ ಮಾಡ್ತೀನಿ ಅಂತ ಮೆರವಣಿಗೆನಲ್ಲಿ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಅಮೆರಿಕದಲ್ಲಿ ಇರೋರೇ ಅವರು ಹುಲಿವೇಷ ಮಾಡ್ತೀನಿ ಅಂತ ಬಂದ್ರೆ, ಕೊಡಗಿನ ಇದ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಹಾಗೆ ನಮ್ಮ ಬೆಂಗಳೂರಿಂದ, ನಮ್ಮ ಕರ್ನಾಟಕ ಗವರ್ಮೆಂಟ್ ಇಂದ ಸಹ ಕೆಲವು ಕಲಾವಿದರನ್ನ ಕಳೆದು, ವೀರಗಾಸೆ ಅವ್ರನ್ನೆಲ್ಲ ಕಳಿಸ್ಕೊಡ್ತೀವಿ. ಜನಪದ ಕಲೆಗಳು ಲೈಕ್ ನಮ್ಮ ಹಾರ್ಡ್ ಕೋರ್ ಜನಪದ ಕಲೆಗಳನ್ನ ಅಂತ ಪ್ರದರ್ಶಿತ ಆರ್ಟಿಸ್ಟ್ಗಳಾಗ್ಲೇ ದೇ ಆರ್ ಆಲ್ರೆಡಿ ವರ್ಕಿಂಗ್ ವಿತ್ ಮೀ. ಅದನ್ನ ಮಾಡ್ತಾ ಇದೀವಿ. ಇನ್ನು ಅವರು ಬಂದ್ರೆ ಇಟ್ ಇಸ್ ಲೈಕ್ ಇವನ್ ಆಡೆಡ್ ಟು ದ ಡಿಸ್ಟ್ರಿಕ್ಟ್. ಸೊ ಜೊತೆಗೆ ಹಲವಾರು ಇವರೆಲ್ಲ ಬರ್ತಾರೆ. ಬಂದು ಇನಾಗ್ರೇಷನ್ ಅಂತ ಮಾಡ್ತೀವಿ. ಇದಾಗಿದ ತಕ್ಷಣ ಇನಾಗ್ರೇಷನ್ ಅಂತ, ಆಸ್ ಸೂನ್ ಆಸ್ ದ ಇನಾಗ್ರೇಷನ್ ಹ್ಯಾಪನ್ಸ್, ಇದು ಎಷ್ಟು ದೊಡ್ಡದಿರುತ್ತೆ, 2,00,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗ,
ಒಂದೇ ಸತಿಗೆ ಆ ಕನ್ವೆನ್ಷನ್ 15,000 ಜನ ಸೇರಿಸಬಹುದು. ನೀವು ಅಷ್ಟು ದೊಡ್ಡ ಕನ್ವೆನ್ಷನ್ ಸೆಂಟರ್. ಇದು ಯಾವ ಜಾಗ ಇದು? RP ಫಂಡಿಂಗ್ ಸೆಂಟರ್ ಅಂತ. ಎಲ್ಲಿರೋದು ಇದು? ಲೇಕ್ಲ್ಯಾಂಡ್, ಫ್ಲಾರಿಡಾ. ಲೇಕ್ಲ್ಯಾಂಡ್. ಓಕೆ ಓಕೆ. ಓಕ್ಲ್ಯಾಂಡ್ ಹತ್ರ ಬರುತ್ತಲ್ಲ ಅದೇ ಇದು? ಇಲ್ಲ, ಇದು ಫ್ಲಾರಿಡಾ ಲೇಕ್ಲ್ಯಾಂಡ್ ಅಲ್ಲಿ ಬರುತ್ತೆ. ಇದು ಹತ್ರದಲ್ಲಿ ಬಂದು ಬೇಸಿಕಲಿ ಕ್ಲೋಸೆಸ್ಟ್ ಏರ್ಪೋರ್ಟ್ಸ್ ಬಂದು ಟ್ಯಾಂಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇನ್ನೊಂದು ಆರ್ಲ್ಯಾಂಡೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಸೊ ಎರಡರ ಮಧ್ಯದಲ್ಲಿ ಕರೆಕ್ಟ್ ಆಗಿದೆ ಇದು. ಸೊ ಇದನ್ನ ತಗೊಂಡಿದ್ದೇನಕ್ಕೆ ಅಂದ್ರೆ ಸ್ಟ್ರಾಟಜಿಕ್ ಡಿಸ್ಟೆನ್ಸ್ ಫಾರ್ ಬೋತ್ ಕನ್ನಡ ಕೂಟಾಸ್ ಫಾರ್ ಟು ವರ್ಕ್ ಇಟ್ ಔಟ್ ಅನ್ನೋದನ್ನ ಮಾಡಿರೋದು ಬೇಸಿಕಲಿ. ಸೊ ನೀವು ಬೇರೆ ಕಡೆ ಎಲ್ಲ ಸರ್ವೆ ಮಾಡಿ ಕೊನೆಗೆ ನೀವು ಲೇಕ್ಲ್ಯಾಂಡ್ ಬಂದಿರೋದು? ಇಲ್ಲ, ಶಿವಕುಮಾರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅವ್ರು ಎಷ್ಟು ಬರೋದ್ ಮುಂಚೆ ಓಕೆ ಅಂದ್ರೆ ಒಂದು 20-25 ಕಡೆ ಓಡಾಡಿದ್ರಿ, ತುಂಬಾ ಕಡೆ, ಸಾಕಷ್ಟು ಕಡೆ ನಾವು ವಿಚಾರ ಮಾಡಿದ್ವಿ. ಲೊಕೇಶನ್ ವೈಸ್ ಸಿಯಾಟಲ್ ಭಾರಿ ಪ್ರಯತ್ನ ಮಾಡಿದ್ವಿ, ಶಿಕಾಗೋ ನೋಡಿದ್ವಿ, ಫಿಲಡೆಲ್ಫಿಯಾ, ನ್ಯೂಯಾರ್ಕ್ ನಮ್ಮೂರು. ಯಾಕಂದ್ರೆ ನಾನು 30 ವರ್ಷದಿಂದ ನ್ಯೂಯಾರ್ಕ್ ಅಲ್ಲೇ ಇದ್ದೀನಿ. ಸೊ ಆದ್ರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಅದರದೇ ಆದ ಆಪರೇಷನಲ್ ಲಾಜಿಸ್ಟಿಕ್ಸ್ ಸಿಕ್ಕಾಬಟ್ಟೆ ಇರುತ್ತೆ. ಅದು ಎಲ್ಲನೂ ಫ್ಯಾಕ್ಟರ್ಸ್ ನಾವು ಲಿಸ್ಟ್ ಮಾಡಿಕೊಂಡು ಚೆಕ್ ಮಾಡಿದಾಗ ಕೆಲವು ಸರಿ ನಮಗೆ ಹೊಂದಾಗಲ್ಲ, ಕೆಲವು ಸರಿ ಈ ತರ ಕನ್ವೆನ್ಷನ್ ಸೆಂಟರ್ಗಳು ಬುಕ್ ಆಗಿ ಹೋಗ್ಬಿಟ್ಟಿರ್ತವೆ. ಸೊ ಹಾಗಾಗಿ ಎಲ್ಲನೂ ಹೊಂದಾಣಿಕೆ ಬರೋದು ಭಾರಿ ಕಷ್ಟ. ನಾನು ಹಾಗಾಗಿ ಒಂದ್ಸರಿ ಹರ್ಷಿತ್ ಅವ್ರ ಜೊತೆ ಹೀಗೆ ಮಾತಾಡ್ತಾ ಇದ್ದಾಗ, ಹರ್ಷಿತ್ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲೂ ಇದ್ದಾರೆ, ಹರ್ಷಿತ್ ಯಾವ ಜಾಗದಲ್ಲೂ ಸರಿ ಹೋಗ್ತಾ ಇಲ್ಲ, ಸಿಯಾಟಲ್ ಪ್ರಯತ್ನ ಮಾಡ್ತಾ ಇದ್ದೀವಿ, ಹೇಗ್ ಮಾಡ್ಬೋದು ಅಂದಾಗ ಹರ್ಷಿತ್ ಎಲ್ಲ ಕಡೆನೂ ನೋಡಿ ಅಲ್ಲಿ ಅವರ ಫ್ಲೋರಿಡಾದಲ್ಲಿ ಸರ್ ನಾನು ಶೋಧನೆ ಮಾಡ್ತೀನಿ ಅಂತ ಹೇಳಿ ಈ ಕನ್ವೆನ್ಷನ್ ಸೆಂಟರ್ ಹುಡುಕಿದಾಗ ನಾನು ಹೋಗಿ ಇಬ್ರು ನೋಡಿದಾಗ ಇಂಥ ಒಂದು ಕನ್ವೆನ್ಷನ್ ಸೆಂಟರ್ ಇದುವರೆಗೂ ನಮ್ಮ ಕನ್ನಡ ಸಮ್ಮೇಳನಗಳು ನಡೆದೇ ಇಲ್ಲ. ಈ ವಿಷಯನ ನಾನು ಯಾತಕ್ಕೆ ಹೊತ್ತಿಸಿ ಹೇಳ್ತೀನಿ ಅಂತ ಅಂದರೆ, ನಮ್ಮ ಕನ್ನಡಿಗರು ಯಾವ ಕಾರ್ಯಕ್ರಮ ಮಾಡಿದ್ರೂ ಎಲ್ಲ ಕನ್ನಡಿಗರನ್ನ ಸೇರಿ ಮಾಡಿದಾಗ 10,000 ಜನ ಸೇರಿ ಮಾಡಿಲ್ಲ. ಒಂದು ಹೆಚ್ಚು ಅಂತಂದ್ರೆ 4,500 ಜನ ಸೇರಿದ್ದಾರೆ ಅಂತ ಕಾಣುತ್ತೆ. ಇದು 10,000 ಜನ ಸೇರುವಂತ ಕೆಪಾಸಿಟಿ ಇದೆ ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಈಗ ನಾನು ಬೇರೆ ಭಾಷೆಗಳ ಬಗ್ಗೆ ಹೇಳ್ತೀನಿ ನೋಡಿ. ಪಂಜಾಬಿಗಳಿದ್ದಾರೆ, ಗುಜರಾತಿಗಳಿದ್ದಾರೆ, ತೆಲುಗು, ತಮಿಳು ಎಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಭಾಷೆಗಳ ಬಗ್ಗೆ ಅಂತ ಅಂದ್ರೆ, ಆ ಭಾಷೆ ಜನರು ಅಲ್ಲಿ ಅಮೆರಿಕಾದಲ್ಲಿರೋ ಪ್ರತಿನಿಧಿಗಳು ಅವರು ಇದೇ ತರ ಸಮ್ಮೇಳನಗಳು ಮಾಡ್ತಾರಲ್ವಾ, ಅದರಲ್ಲಿ ಅವರು 10-12 ಸಾವಿರ ಆ ತರ ಹೆಚ್ಚಾಗಿ ಸೇರ್ತಾರೆ. ಅದರಿಂದ ಅಮೆರಿಕಾದ ಅದಕ್ಕೋಸ್ಕರ ನಾನು ಇದು ಕನ್ನಡಿಗರಿಗೆ ಈಗ 52 ಕನ್ನಡ ಸಂಘದ ಅಧ್ಯಕ್ಷರುಗಳಿಗೆ ನಾನು ಕೇಳ್ಕೊತಾ ಇರೋದೇನಪ್ಪಾ ಅಂದ್ರೆ, ಇದು ಒಂದು ಉತ್ತಮ ಅವಕಾಶ. ನಾವು ಹೆಚ್ಚಾಗಿ ಸೇರೋ ಅಂತ ಜಾಗನೂ ಸಿಕ್ಕಿರೋದ್ರಿಂದ, ಇಲ್ಲಾಂದ್ರೆ ನಾಳೆ ದಿನ ನಾವು 20,000 ಜನ ಸೇರಿಸ್ಬೇಕು ಅಂತಂದ್ರೂ ಜಾಗ ಸಿಗಲ್ವಲ್ಲ. ಅಲ್ಲ, ಇದುವರೆಗೆ ಏನ್ ರೀಸನ್ ಇತ್ತು? ಎನಿ ಕನ್ಸರ್ನ್? ಸರ್ ಇಲ್ಲ, ಬೇಸಿಕಲಿ ಎಲ್ಲ ಏನೋ ಒಂದು ಕನ್ವೆನ್ಷನ್ ಮಾಡಬೇಕು ಅಂದ್ರೆ ಕನ್ವೆನ್ಷನ್ ಸೆಂಟರ್ ಕಾಸ್ಟ್, ಸ್ಪೇಸ್ಗಿನ್ನ ಮೇನ್ ಬರೋದು ಎಂದು ಒಂದು ಕನ್ವೆನ್ಷನ್ ಸೆಂಟರ್ ಜಾಗ ತಗೋಬೇಕು ಅಂದ್ರೆ ಅವ್ರ ಫುಡ್ ನಮಗೆ ಕೊಡಬೇಕು ಅಂತಾರೆ. ಫುಡ್ ನಾವೇ ನಮ್ಮ ಮೂಲಕನೇ ತಗೊಬೇಕು ಅಂತ. ಈಗ ನಾವು ಒಬ್ರಿಗೆ ಕಲೆಕ್ಟ್ ಮಾಡ್ತಿರೋದು ಪರ್ ರಿಜಿಸ್ಟ್ರೇಷನ್ ಬಂದು $159. ಐ ಥಿಂಕ್ ದಿಸ್ ಇಸ್ ದ ಚೀಪೆಸ್ಟ್ ಎವರ್ ಇನ್ ದ ಹಿಸ್ಟ್ರಿ. ಓಕೆ, ಆಲ್ಮೋಸ್ಟ್ ನೀವು 10-15 ವರ್ಷದಲ್ಲಿ ಲಾಸ್ಟ್ ತಗೊಂಡ್ರೆ ಪರ್ ಪರ್ಸನ್ $159. ಇದರಲ್ಲಿ ಏನೇನು 3 ದಿನಕ್ಕೆ ಪ್ರೋಗ್ರಾಮ್ ಇನ್ಕ್ಲೂಡೆಡ್ ಇರುತ್ತೆ, ನಿಮಗೆ ಆಕ್ಸೆಸ್ ಎಲ್ಲ ಕಡೆ, ಪ್ಲಸ್ 7 ಊಟ. ನಿಮ್ಗೆ ಇಲ್ಲೇ ಬೆಂಗಳೂರಲ್ಲಿ ಹೋದ್ರೆ ಇವತ್ತು 7 ಊಟ ಮಾಡಿದ್ರು ಕನ್ನಡದ ಊಟ, 2 ಸ್ನಾಕ್ಸ್, ಆಮೇಲೆ 7 ಊಟ 2 ಸ್ನಾಕ್ಸ್, ಬೇಸಿಕ್ಲಿ ಟೋಟಲ್ 9 ಟೆಕ್ನಿಕಲಿ ಅಂತ ಇಟ್ಕೊಳ್ಳಿ, ಒಂದು ಹೆಚ್ಚು ಕಮ್ಮಿ. ಇಷ್ಟು ನಿಮಗೆ ನಾವು ಅದರಲ್ಲಿ ಫಿಕ್ಸ್ ಮ್ಯಾಚ್ ಮಾಡಿ ಜನಕ್ಕೆ ಪ್ಲಸ್ ಪ್ರೋಗ್ರಾಮ್ ಕೊಟ್ಟು ಟೆಕ್ನಿಕಲಿ ನಮ್ಮ ಊಟದ ಬಿಲ್ಲೇನೆ $150-140. $15 ನಂದು $19 ನೀವು ಈ ಸಮ್ಮೇಳನದ ಹಾಲ್ ತಗೊಳ್ಳಿ, ಬಂದವ್ರಿಗೆ ಆರ್ಟಿಸ್ಟಿಕ್ ಮ್ಯಾಚ್ ಅಲ್ಲ, ವಿ ಆರ್ ಆಲ್ರೆಡಿ ನೆಗೆಟಿವ್. ಬೇಸಿಕ್ಲಿ ಇದಕ್ಕೆ ದಾನಿಗಳ ಸಹಾಯನೇ ಮುಖ್ಯ. ದಾನಿಗಳಿಲ್ದೆ ಅಂದ್ರೆ ಯಾವ ಇವೆಂಟು ಆಗಲ್ಲ. ಬರ್ತಾರೆ ಸರ್, ಎಲ್ಲಾ ಕಡೆ. ನಮ್ಮಲ್ಲೇನೆ ಅಮೆರಿಕಾದಲ್ಲೂ ಸುಮಾರು ಜನ ಬರ್ತಾರೆ. ಇಲ್ಲ, ಕನ್ನಡದ ಕೆಲಸ ಮಾಡ್ತಾ ಇದ್ರೆ ನಂದು ಒಂದ್ ಕೈ ಇರ್ಲಿ ಅಂತೇಳಿ ಎಲ್ಲ ಕನ್ನಡಕ್ಕೆ ಕೈ ಜೋಡ್ಸೋಣ ಅಂತೆಲ್ಲ ಬರ್ತಾರೆ. ಅಭಿಮಾನ ಇದೆ ಸರ್. ಆ ಅಭಿಮಾನ ಇರೋದಕ್ಕೆ ಈ ಸಮ್ಮೇಳನ. ಕೆಲವರು ಇದಾರ ಬಿಡೋ ಹೋಗ್ಲಿ, ಅವ್ರ ಪಾಡ್ಗವ್ರು ಮಾಡ್ಕೋತಾರೆ, ನಮ್ಮ ಪಾಡ ನಾವ್ ಇರೋಣ ಅಂತ ಅಂತವ್ರು ಇದಾರ ಸರ್. ಎಲ್ಲಾ ತರನು ಇದಾರೆ ಸರ್. ಪರ್ಸೆಂಟೇಜ್ ಕಮ್ಮಿ. ಬಟ್ ಏನು ಅಂದ್ರೆ ನಮ್ಮವ್ರು ಸ್ವಲ್ಪ ಕನ್ನಡದವ್ರು ಆಲ್ವೇಸ್ ಒಂದ್ ಸ್ಟೆಪ್ ಬ್ಯಾಕ್ ತಗೊಂತೀವಿ, ಫ್ರಂಟ್ ಹೋಗೋದಕ್ಕಿಂತ. ನೋಡೋಣ ಏನಾಗುತ್ತೆ, ಮುಂದಕ್ಕೆ ಯಾವತ್ತು ಮುಂದಕ್ಕೆ ಹೋಗಲ್ಲ, ಇದು ನೋಡಿದ್ಮೇಲೆ ಮುಂದಕ್ಕೆ ಬರೋಣ. ಎಸ್, ಹೆಂಗಾಯ್ತು ಈಗ ನಮ್ಮೂರಲ್ಲೇನೆ ಕನ್ವೆನ್ಷನ್ ನಡೀತಿರೋದೇ ನಮ್ಮಲ್ಲಿ ಒಂದು ಸ್ವಲ್ಪ ದೂರದಲ್ಲೇನೆ ಇರೋದು. ಓಕೆ, ಆಲ್ರೆಡಿ ನಮ್ಗೆ ಯೂಶಲಿ ನಮ್ಮ ಕನ್ನಡ ಕೂಟ ಪ್ರೋಗ್ರಾಮ್ಗೆ ಒಂದು 600-700 ಜನ ಬರ್ತಾರೆ. ಇವತ್ತು ಆಲ್ರೆಡಿ ನಮ್ಗೆ 400 ಜನ ಇದೆ. ಇನ್ನು ವೆಯ್ಟ್ ಮಾಡ್ತಾರ ಜನ, ಇನ್ನು ವೆಯ್ಟ್ ಮಾಡೋಣ, ನೋಡೋಣ, ಬರೋಣ, ಇನ್ನೂ ಎಲ್ಲೋಗುತ್ತೆ ನನಗೆ. ಬಟ್ ನಮ್ಮವ್ರು ಆಲ್ವೇಸ್ ಒನ್ ಸ್ಟೆಪ್ ಬ್ಯಾಕ್ ಅಂಡ್ ಫಾಸ್ಟ್ ಫಾರ್ವರ್ಡ್ ಆತರ. ಬಟ್ ಈ ನಡೀತಿರ್ತಾರ. ಈಗ ನಾವೀಗ ಅದು ಮಾಡ್ತಿದ್ದೀರಾ, ನೀವು ಲೇಕ್ಲ್ಯಾಂಡ್ ಅಲ್ಲಿ ಮಾಡ್ತಿದ್ದೀರಾ, ಇಲ್ಲಿಗೆ ಬುಕ್ ಮಾಡ್ಕೊಂಡು ಬೇರೆ ದೇಶದಿಂದನೂ ಬರ್ಬೋದಾ? ಎಸ್ ಸರ್,
ಡೆಫಿನೆಟ್ಲಿ. ಈಗ ಆಲ್ರೆಡಿ ನಮಗೆ ದ ಐಡಿಯಾ ಆಫ್ ನಾವಿಕಾ ಈಸ್ 1 ವರ್ಷ ಆಚೆ ಮಾಡೋದ್ರಿಂದ ಆ ಕನ್ನಡಿಗರನ್ನು ಸೇರಿಸಿ ಇಲ್ಲಿ ಮಾಡೋವಂಥದ್ದು, ಇಲ್ಲಿಂದ ಸೇರಿಸಿ ಅಲ್ಲೂ ಕರ್ಕೊಂಡು ಹೋಗುವಂತ ಕಾನ್ಸೆಪ್ಟ್. ಇಟ್ ಈಸ್ ನಾಟ್ ದಟ್ ಬರೀ ಅಮೆರಿಕಾದವರಲ್ಲೇ ಅಮೆರಿಕಾಗೆ ಇಂಡಿಯಾದಿಂದ ಕರ್ಕೊಂಡ್ ಬರೋದಂತಲ್ಲ, ಪ್ರಪಂಚದಿಂದ ಬಂದು ನಾವಿಕಾ ವಿಶ್ವ ಕನ್ನಡ ಸಮ್ಮೇಳನ ಅಂತ ಮಾಡ್ತಿದ್ರು. ವಿಶ್ವದಿಂದ ಜನ ಬರಬೇಕು, ವಿಶ್ವ ವಿಶ್ವ ಕನ್ನಡ, ನಾವು ವಿಶ್ವ ಕನ್ನಡಿಗರಂತ ಒತ್ತಿ ಹೇಳಬೇಕು ಅನ್ನೋದು ನಾವು ಮಾಡ್ತಿರೋ ಒಂದು ಕನ್ಸರ್ನ್ ಇದೆ. ಆ ಪ್ರಶ್ನೆ ಶಿವಕುಮಾರ್ ಸರ್ ನೀವು ಆನ್ಸರ್ ಮಾಡ್ಬೋದು, ಹರ್ಷಿತ್ ನೀವು ಮಾಡ್ಬೋದು. ಏನೋ ವೆರಿ ಇಂಪಾರ್ಟೆಂಟ್ ನಮ್ಮ ಜವಾಬ್ದಾರಿ, ಮಕ್ಕಳಿಗೆಲ್ಲ ಇದು ಹೇಗೆ ತಲುಪುತ್ತೆ, ಬಿಕಾಸ್ ಈ ವಿಚಾರ ಅವ್ರ ತಲೆಗೆ ಹೋಗ್ಬೇಕಲ್ಲ. ನಾವು ಕನ್ನಡಿಗರು, ನಾವು ನಮ್ಮೂರಲ್ಲಿದೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅನ್ನೋ ತರ ನಾವ್ ಇಲ್ಲಿದ್ದೀವಿ, ಆದ್ರೆ ಇದನ್ನ ಬಿಡಬಾರ್ದು ಅನ್ನೋದಿದೆಯಲ್ಲ, ಅದು ಹೇಗೆ ಅಮೆರಿಕದಲ್ಲಿರುವಂತ ಕನ್ನಡ ಆ ಮಕ್ಕಳಿಗೆ ಹೇಗೆ ಅರ್ಥ ಆಗ್ತಿದೆ ಅಂತ ನನ್ನ ಪ್ರಶ್ನೆ. ಹರೀಶ್, ಒಂದು ಮನಸ್ಥಿತಿ ಬಗ್ಗೆ ಹೇಳ್ತೀನಿ. ಕನ್ನಡಿಗರು ಒಂದು ಯಶಸ್ಸು ಸಾಧಿಸಿದ್ದಾರೆ, ಅಲ್ಲಿ ನೆಲೆಸಿದ್ದಾರೆ, ಎಲ್ಲ ಸರಿ. ಆದರೆ ಅವ್ರಿಗೆ ಮಕ್ಕಳನ್ನ ಕನ್ನಡ ಕಲಿಸ್ಬೇಕು ಅನ್ನೋದು ಅವರು ಕಾತರಿತಾ ಇರ್ತಾರೆ. ಹುಟ್ಟಿದ ಮಕ್ಕಳಿಗೆ ಅವರು ಕನ್ನಡಿಗರಾಗಿ ಉಳ್ಕೋಬೇಕು ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಆದರೆ ಏನಾಗುತ್ತಪ್ಪ ಅಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಚಾಲೆಂಜಸ್. ಯಾಕೆಂದ್ರೆ ಅಲ್ಲಿ ಬೆಳೆಯೋ ವಾತಾವರಣದಲ್ಲಿ ಇಂಗ್ಲಿಷ್ ಬಿಟ್ರೆ ಬೇರೆ ಯಾವ ಭಾಷೆನೂ ಕಲಿಯೋಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಅವ್ರ ಮಕ್ಕಳು ಕನ್ನಡಿಗರಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಕಲಿ ಕಾರ್ಯಕ್ರಮಗಳನ್ನ ಪ್ರತಿ ಸಂಘಗಳು ಮಾಡ್ತವೆ. ಪ್ರತಿ ಕನ್ನಡ ಸಂಘಗಳನ್ನು ಒಂದು ಕನ್ನಡ ಕಲಿ ಒಂದು ಗುಂಪಾಗಿ ಪೇರೆಂಟ್ಸ್ಗಳೆಲ್ಲ ಸೇರ್ಕೊಂಡು ಟೀಚರ್ಸ್ಗಳಾಗಿ ಹೇಳ್ಕೊಡ್ತಾರೆ ಮಕ್ಕಳುಗಳಿಗೆ. ಕನ್ನಡ ಅಕ್ಷರದಿಂದ ಹಿಡಿದು ವ್ಯಾಕರಣ ಎಲ್ಲನೂ ಹೇಳ್ಕೊಡ್ತಾರೆ. ಪುಸ್ತಕಗಳು ಬೆಂಗಳೂರಿಂದ ತರ್ತಾರೆ, ಅದನ್ನ ಸ್ವಲ್ಪ ಹೇಳ್ಕೊಡ್ತಾರೆ. ಮಕ್ಕಳು ಸ್ವಲ್ಪ ಸಣ್ಣ ಮಕ್ಕಳಲ್ಲಿ ಬಲವಂತವಾಗಿ ಮಾಡಬೇಕಾಗತ್ತೆ, ಆದರೂ ಕಲ್ತ್ಕೋತಾರೆ. ಅದಲ್ಲದೆ ನನಗೆ ಭಾರಿ ಖುಷಿ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಕೂಡ ಬಹಳ ಪ್ರೋತ್ಸಾಹ ಕೊಟ್ಟಿದೆ. ಸುಮಾರು 10 ವರ್ಷದಿಂದ ಕೂಡ ಕನ್ನಡ ಕಲಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದಿಂದ ಪುಸ್ತಕಗಳು ಮತ್ತೆ ಡಿಜಿಟಲ್ ಕಾಪೀಸು ಎಲ್ಲ ಥರದ್ರಲ್ಲೂ ಯಾವ ಥರ ಹೇಳ್ಕೊಟ್ರೆ ಮಕ್ಳಿಗೆ ಸುಲಭ ಆಗುತ್ತೆ ಅನ್ನೋದೆಲ್ಲ ಪ್ರೋತ್ಸಾಹ ಬಂದಿದೆ. ಅದು ಭಾರಿ ಒಂದು ಒಳ್ಳೆ ಸಂಗತಿ. ಮತ್ತೆ ಏನಪ್ಪಾ ಅಂದ್ರೆ ಅಲ್ಲಿ ಇವಾಗ ನಾವು ಇನ್ನೂ ಹೆಚ್ಚು ಮಾಡಬೇಕಾಗಿರೋದೇನು ಅಂತಂದ್ರೆ ಅದೇ ಕನ್ನಡನ ಇನ್ನೂ ಹೆಚ್ಚಾಗಿ ಇನ್ನೂ ಮುಂದುವರ್ಕೊಂಡು ಹೋಗ್ಬೇಕು. ಈಗ ಕೇವಲ ಒಂದು 6 ತಿಂಗಳಿಂದ ನಾವು ಕಗ್ಗ ಕಾಂಪಿಟೇಷನ್ ಇಟ್ಟಿದ್ವಿ ಮಕ್ಕಳಿಗೆ. DVG ಅವರ ಕಗ್ಗನ ಕೇಳಿ ಬರೆದು ಮತ್ತೆ ಹೇಳ್ಬೇಕು ಕಗ್ಗದ ಕವನಗಳನ್ನ, ಆ ಥರನೂ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಮಾಡಿಸಿ ಒಂದು 2 ಗಂಟೆ 2 ತಾಸು ಕಾಲ ಮಕ್ಕಳುಗಳ ಕೈಲಿ ಏದೋ ವ್ಯಾಕರಣ ಎಲ್ಲ ಹೇಳ್ಸಿದ್ವಿ ನಾವು. ಹಾಗೆ ಈ ಸರಿನೂ ಕೂಡ ಅವ್ರಿಗೆ ಲೇಖನ, ಲಿಪಿ ಎಲ್ಲಾದ್ರ ಬಗ್ಗೆನೂ ಹೇಳ್ತಾ ಇದ್ದೀವಿ. ಮತ್ತೆ ಕನ್ನಡ ಕಲಿ ಇನ್ಸ್ಟ್ರಕ್ಟರ್ಸ್ ಇರ್ತಾರಲ್ಲ, ಟೀಚರ್ಗಳು ಎಲ್ಲ ಕನ್ನಡ ಸಂಘದಿಂದ, ಅವರೆಲ್ಲ ಬಂದಾಗ ಒಟ್ಟಿಗೆ ಸೇರಿ ಹೇಗೆ ಸರಳವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು, ಅವ್ರಿಗೆ ಆಸಕ್ತಿ ಅವರಲ್ಲೇ ಬರೋ ಥರ ಮಾಡೋದು ಹೇಗೆ, ಆ ಥರ ಒಂದು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಏನಪ್ಪ ಅಂತಂದರೆ ನಾನು ಕರ್ನಾಟಕ ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಅಲ್ಲಿಂದ ಇಲ್ಲಿ ಬಂದಾಗ ಕರ್ನಾಟಕ ಸರ್ಕಾರ ಒಂದು ಏನಾದರೂ ಸಪೋರ್ಟ್ ಮಾಡಿ ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನ ತೋರಿಸಿ ಅವ್ರಿಗೆ ಕರ್ನಾಟಕದ ಚರಿತ್ರೆ ಬಗ್ಗೆ, ಬಾದಾಮಿ, ಹಂಪಿ, ಐಹೊಳೆ, ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಅಥವಾ ಮೈಸೂರು ಮತ್ತೊಂದು ಯಾವುದೇ ಒಂದು ಮುಖ್ಯವಾದ ಜಾಗಗಳಿಗೆ ಕರ್ಕೊಂಡೋಗಿ ತೋರಿಸಿ ಅದ್ರ ಹಿಸ್ಟ್ರಿ ಎಲ್ಲ ಹೇಳ್ಕೊಡೋ ಅಂಥದ್ದು ಒಂದು ಮಾಡಿದ್ರೆ ಮಕ್ಕಳಿಗೆ ಅದು ಉಳ್ಕೊಡುತ್ತೆ. ಅವರು ಸಣ್ಣ ಮಕ್ಕಳು ಬರ್ತಾರೆ, ಯಾವಾಗ ಹೋಗ್ತಾರೆ ಗೊತ್ತಾಗಲ್ಲ. ಪ್ರಾಕ್ಟಿಕಲಿ ಅದು ನಿಜ ನಿಜ. ಐ ಥಿಂಕ್ ಅವ್ರ ರಿಲೇಟಿವ್ಸ್ ಅಪ್ಪ ಅಮ್ಮ ಇದ್ರ ಬಗ್ಗೆ ಒಂದು ಸ್ಕೇರ್ ಸೇಮ್ ಕಂಟೆಕ್ಸ್ಟ್. ನಿನ್ನೆ ನಾನು ಇದೇ ಬರ್ತಾ ಇದ್ದೆ, ಇಲ್ಲಿ ಹಿಂಗೆ ಯಾರೋ ನೋಡ್ತಾ ಇದ್ರೆ ಕನ್ನಡ ಯಾರೋ, ನಾನು ಎಷ್ಟು ವರ್ಷ ಸುಮಾರು ವರ್ಷ ಕನ್ನಡ ಯಾಕೆ ಬರಲ್ಲ ಅಂತಂದ್ರೆ ನಂದು ಆಪ್ಷನ್ ಅಲ್ಲಿ ಇತ್ತು, ಥರ್ಡ್ ಲ್ಯಾಂಗ್ವೇಜ್ ಅಲ್ಲ ಆಪ್ಷನ್ ಅಲ್ಲಿ ಇತ್ತು, ಸರಿಯಾಗಿ ಕಲೀಲಿಲ್ಲ. ಅದು ಏನೋ ನಾನು ಬೇಕಾದಾಗ ಅಲ್ಲಿ ತಗೊಬೋದಾಗಿತ್ತು, ಆಪ್ಷನ್ ಅಲ್ಲಿ ಇತ್ತು ಅಂತ, ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ತಗೊಬೋದಾಗಿತ್ತು ಅಂತೇಳಿ ನಾನು ಮಧ್ಯದಲ್ಲಿ ಬಿಟ್ಟು ಹೋಗಿ ಬೇರೆ ರಾಜ್ಯದಿಂದ ಬಂದೆ. ಹೌದಾ ಅಂದ್ಬಿಟ್ಟು ನಾನು ಐ ವಾಸ್ ಥಿಂಕಿಂಗ್, ಅವಾಗ ನೀವು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಮೆರಿಕಾದಲ್ಲಿ ಕನ್ನಡ ಇದರ ಹಲವಾರು ಸಂಸ್ಥೆಗಳಿದ್ದಾವೆ. ದೇ ಆರ್ ಕನ್ನಡ ಅಕಾಡೆಮಿ ಅಂತ ಇದ್ದಾವೆ, ಕೆಲವು ಲೋಕಲ್ ಕನ್ನಡ ಅಸೋಸಿಯೇಷನ್. ಒಂದೊಂದು ಕನ್ನಡ ಅಸೋಸಿಯೇಷನ್ ಅಲ್ಲಿ 150 ಮಕ್ಕಳು ಕನ್ನಡ ಕಲಿತಿದ್ದಾರೆ ಇವತ್ತು. ಅವ್ರಿಗೆ ಯಾವ ತರ ಕಲಿತಿದ್ದಾರೆ ಅಂದ್ರೆ ಇಲಿಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಲಿ, ಸೊ ದೇ ಹ್ಯಾವ್ ಟು ಮ್ಯಾಪ್ ದ ವರ್ಡ್ ವಿತ್ ಇಲಿ ಬೇಸಿಕಲಿ. ಸೊ ದೇ ನೋ ವಾಟ್ ಈಸ್ ಇಲಿ, ದೇ ಶುಡ್ ನೋ ಇಲಿ ಅಂದ್ರೆ ದೇ ಡೋಂಟ್ ಹ್ಯಾವ್ ಟು ಲರ್ನ್ ರೈಟಿಂಗ್, ಅಟ್ಲೀಸ್ಟ್ ದೇ ಶುಡ್ ಬಿ ಏಬಲ್ ಟು ಸ್ಪೀಕ್. ಇವರು ಅಮೆರಿಕದವರು, ಅಮೆರಿಕದಲ್ಲಿ ಎಸ್ ದೇ ಹ್ಯಾವ್ ಡನ್, ದೇರ್ ಇಸ್ ಅ ಕನ್ನಡ ಅಕಾಡೆಮಿ ಅಂತ ಒಂದಿದೆ, ದೇ ಹ್ಯಾವ್ ಡನ್ ಬ್ಯೂಟಿಫುಲ್ ವರ್ಕ್ ಇನ್. ಇದು ಒಂದೇ ಕಡೆ ಅಲ್ಲ, ಎಲ್ಲಾ ಕಡೆನೂ ಇದಾರೆ. ಈಗ ನಮ್ಮಲ್ಲೇನೆ 16 ಜನ ಟೀಚರ್ಸ್ ಇದಾರೆ, 180 ಜನ ಮಕ್ಕಳಿದ್ದಾರೆ ನಮ್ಮ ಬರೀ ಕನ್ನಡ ಇದ್ರಲ್ಲೇನೆ ಆ ತರ. ಅಂಡ್ ಗುಡ್ ಥಿಂಗ್ ಅಬೌಟ್ ಇಸ್ ಇಟ್ ಶುಡ್ ನಾಟ್ ಗೋ ಹಿಯರ್ ಓನ್ಲಿ. ನಮ್ ಕನ್ನಡ ಬರೀ ಕಲ್ತ ಮೇಲೆ ಮುಗಿದೋಯ್ತಲ್ಲ ಅನ್ನೋದಲ್ಲ. ಸೊ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅಮೆರಿಕದ ಕಾಲೇಜ್ಗಳಲ್ಲಿ, ಲೆಟ್ಸೆ ನೀವು ಈಗ ಹೈಸ್ಕೂಲ್ ಮುಗಿಸ್ತೀರಾ, ಇಲ್ಲಿ ಅಮೆರಿಕದ ಹೈಸ್ಕೂಲ್ ಅಂದ್ರೆ 12ನೇ ಕ್ಲಾಸ್ವರೆಗೂ, PU ಇಲ್ಲಿನ PU ಲೆಕ್ಕಕ್ಕೆ ಹೈಸ್ಕೂಲಲ್ಲಿ, ಅಲ್ಲಿ ಮುಗಿಸಿದ ಮೇಲೆ
ವೆನ್ ಯು ಗೋ ಟು ಕಾಲೇಜ್ಗೆ ಹೋದಾಗ ಯು ಕ್ಯಾನ್ ಪಿಕ್ ಯುವರ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಆಸ್ ಕನ್ನಡ ಟುಡೇ ಅಲ್ಲಿ ಆಗಿದೆ. ಈಗ ಆಲ್ರೆಡಿ ಕೆಲವು 4-5 ರಾಜ್ಯಗಳಲ್ಲಿ ಆಗಿದ್ದಾವೆ, ಈಗಾಗಲೇ ಕೆಲವು ಕೌಂಟಿಗಳಲ್ಲಿ ಮಾಡಿದ್ದಾರೆ. ಅದೇನು, ವಿ ಹ್ಯಾವ್ ಟು ಸಬ್ಮಿಟ್ ಅ ಕೇಸ್ ಟು ದ ಗವರ್ಮೆಂಟ್, US ಲೋಕಲ್ ಸ್ಟೇಟ್ ಗವರ್ಮೆಂಟ್ಗೆ. ಹೇಗಿದೆ ಸಪೋರ್ಟ್? ಹೇಗಿದೆ? ಚೆನ್ನಾಗಿದೆ ಸರ್. ಅವ್ರಿಗೆ ಆಲ್ ದೇರ್ ಆಸ್ಕಿಂಗ್, ನನಗೆ ಮೆಟ್ರಿಕ್ಸ್ ತೋರಿಸಿ, ಈ ಮಕ್ಕಳು ಎಕ್ಸಾಮ್ ಬರ್ದಿರೋ ಅಂಥದ್ದು ಈ 100 ಜನ ಮಕ್ಕಳು ಕಂಟಿನ್ಯೂಟಿ ತೋರಿಸಿ ಮಾಡಿಸಿ. ಕೆಲವು 4 ರಾಜ್ಯಗಳಲ್ಲಿ ಅದು ಅಪ್ರೂವ್ ಆಗಿದ್ದಾವೆ. ಹೌದು. ಒಂದು ಹೆಮ್ಮೆ ವಿಷಯ ಹೇಳ್ತೀನಿ, ಕಾರ್ನೆಲ್ ಯೂನಿವರ್ಸಿಟಿನಲ್ಲಿ ಕನ್ನಡ ಇದೆ ಒಂದು ಸಬ್ಜೆಕ್ಟ್. ಕರೆಕ್ಟ್. 3 ಕ್ರೆಡಿಟ್ ಕೋರ್ಸ್. 3 ಕ್ರೆಡಿಟ್. ನಿಮ್ಗೆ ಅದೇ ತರ ಅಮೆರಿಕ ಹಲವಾರು ರಾಜ್ಯಗಳಲ್ಲಿ ದೇರ್ ಈಸ್ ಅ ಕನ್ನಡ ಅ ಥರ್ಡ್ ಲ್ಯಾಂಗ್ವೇಜ್. ನೀವು ಸ್ಪ್ಯಾನಿಷ್ ತಗೊಳ್ಳೋ ಬದಲು ಕನ್ನಡ ತಗೊಬೋದು ಈಗ. ಹೌದು. ಯಾರೋ ದೊಡ್ಡವ್ರು ಹೇಳಿದ್ ನಂಗೆ ನೆನಪಾಗ್ತಿದೆ ಈಗ, ಅಂದ್ರೆ ಕನ್ನಡ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಬಳಸಬೇಕು ಅಂತ. ಕರೆಕ್ಟ್. ಹೌದೌದು. ಬಳಸಿದ್ರೆ ಸಾಕು ಕನ್ನಡ ಬೆಳೆಯುತ್ತೆ. ಸರ್, ನಾನು ಬೆಂಗಳೂರಲ್ಲಿ ಇರೋದಕ್ಕಿಂತ ನಮ್ಮೂರಲ್ಲಿ ನಾನು ಹೋದ್ರು ಇವತ್ತು ಹೇಳ್ತೀನಿ, ಕನ್ನಡ ಮಾತಾಡೋರು ಜಾಸ್ತಿ ಇರ್ತಾರೆ ನಮ್ಮಲ್ಲಿ. ಈಗ ನಮ್ಮ ಅಪ್ಪ ಅಮ್ಮ ಏನೋ ನೀವು ಬಂದ್ರು ಇಲ್ಲಿಗೆ ಬಂದ್ರು ಸೇಮ್ ಹಂಗೆ ಇದ್ದೀರಲ್ಲ, ಏನು ಡಿಫ್ರೆಂಟ್ ಇಲ್ವಲ್ಲ, ಮನೇಲೂ ಮುದ್ದೆ ಊಟ ಮಾಡ್ತೀರಾ, ಅಲ್ಲೂ ಇರ್ತೀರಾ, ದೇರ್ ಇಸ್ ನೋ ಡಿಫ್ರೆಂಟ್. ನಮ್ದೊಂಥರ ಅಲ್ಲ, ನಮ್ ತನ ಬಿಟ್ಕೊಡ್ಬಾರ್ದು ನಾವು. ಜೊತೆಗೆ ನಾವು ಅದು ಒಗ್ಗದೂ ಇಲ್ಲ. ಹಲವಾರು ಕಾರಣಗಳಿಂದ ಅಲ್ಲಿ ಇರ್ಬೇಕಾದ ಪರಿಸ್ಥಿತಿ ಇರುತ್ತೆ, ಬೇರೆ ಬೇರೆ ಸಂದರ್ಭಗಳಿಗೆ ಅನ್ನವಡಬ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇರ್ತೀವಿ. ಕೆಲವರು ಇರೋರೆಲ್ಲ ಅದೇ ಹೇಳ್ತಾರೆ. ಬಟ್ ತುಂಬಾ ಜನರಿಗೆ ನೀವು ಉತ್ತರ ಹೆಂಗೆ ಅಂದ್ರೆ, ತುಂಬಾ ಜನ ಇಲ್ಲಿ ಹೇಳೋದು ಅಮೆರಿಕಕ್ಕೆ ಹೋದ್ಮೇಲೆ ಬಿಡ ಅಲ್ಲಿದ್ದು ಸ್ಟೈಲೇ ಬೇರೆ, ವಾಪಸ್ ಬಂದು ಇಲ್ಲಿ ಬೈತಾರೆ ಅಂತಾರೆ. ಬಟ್ ಹಂಗಲ್ಲ ಅದು ಅಂತ. ಯಾರೋ 1-2-3 ಜನ ಹಂಗೆ ಮಾಡ್ಬೋದೇನೋ, ಬಟ್ ಆದ್ರೆ ತುಡಿತಾ ಇರುತ್ತಾ ಭಾರತ, ನಮ್ಮ ನಾಡು, ನಮ್ಮ ಕರ್ನಾಟಕ ಅಂತ ಅನಿಸ್ತಿರುತ್ತ ಅಲ್ಲಿ ಕೂತಾಗೆಲ್ಲ? ಆಲ್ವೇಸ್ ಸರ್. ನಿಮಗೆ ಎಕ್ಸಾಂಪಲ್ ಕೂತ್ಕೊಂಡು ಈಗ ಹೆಂಗೋ ಹೇಗೆ ಆಗಿದೆ ಅಂದ್ರೆ, ಇನ್ಸ್ಟಾಗ್ರಾಮ್ ಅವರಲ್ಲಿ ಫೇಸ್ಬುಕ್ ತೆಗೆದ್ರೆ ಬೆಂಗಳೂರು ಅಲ್ಲೇ ಕಾಣುತ್ತೆ ನಮ್ಗೆ. ಎಲ್ಲಾ ಪ್ರತಿಯೊಂದು ರೀಲ್ ಅಲ್ಲೇ ಏನಾಗ್ತಿದೆ, ನೀವು ಇಲ್ಲಿ ಹಾಕಿದ ತಕ್ಷಣ ಓ ಇಲ್ಲಿ ಅಂತ ಅಲ್ಲೇ ಕಾಣುತ್ತೆ ನಮ್ಗೆ ಇಮಿಡಿಯೇಟ್ ಆಗಿ. ಬಟ್ ಏನ್ ಮಿಸ್ ಮಾಡ್ಕೊತೀವಿ ಗೊತ್ತಾ, ನ್ಯೂಸ್ ಸಿಗುತ್ತೆ, ಜನ ಸಿಗಿದ್ರೆ ವೆಬ್ ಕಾಲ್ ಮಾಡ್ತೀವಿ, ಊಟ ನಮಗ್ ಬೇಕಾದಾಗ. ಈಗ ಯಾವ್ದಾದ್ರು ಸೀಸನ್ ಬಂತು, ಊಟ ಬಂದು, ಓ ಮಾವಿನಕಾಯಿ ಸೀಸನ್, ಮಾವಿನ ಸೀಸನ್, ಈಗ ಅದಕ್ಕೆ ಹುಡ್ಕೊಂಡವ್ರು ಬರ್ತೀವಿ. ಅದು ಹೆಂಗೆ ಬಂದಿದ ತಕ್ಷಣ ಫಸ್ಟ್ 15 ದಿನ ಅದೇ ಕೆಲಸ. ಸೊ ದಟ್ ಇಸ್. ಬಟ್ ಈಗ ಅದನ್ನು ಯಾವ ತರ ಆಗಿದೆ ಅಂದ್ರೆ, ನಿಮಗೆ ಮಾವಿನ ಹಣ್ಣು ಶಿಪ್ ಮಾಡ್ತಾರೆ, ಎಲ್ಲ ನಿಮಗೆ ನೆನೆಸ್ಕೊಂಡಾಗ ಎಲ್ಲ ಬರುತ್ತೆ ಸರ್. ಈಗೇನು 2 ದಿನದಲ್ಲಿ ಓವರ್ ನೈಟ್ ಶಿಪ್ಪಿಂಗ್ ಮಾಡಿ ಕಳಿಸ್ತಾರೆ. ಈಗ ಅಮೆರಿಕಾ ಇಸ್ ನಾಟ್ ಟೂ ಫಾರ್, ಇಟ್ಸ್ ಜಸ್ಟ್ 24 hours ಅವೇ ಅಷ್ಟೇ. ಐ ವುಡ್ ಸೇ ದಟ್ 24 ಮನ್ಸಿದ್ದಲ್ಲಿ 24 ಗಂಟೆ ಅಲ್ಲಿ ಹತ್ತಿದ ತಕ್ಷಣ 18 ಅವರಲ್ಲಿ ಬೆಂಗಳೂರಲ್ಲಿ ಇರ್ತೀರಾ ನೀವು. ಬಟ್ ನನಗೆ ಆಗ್ಲೇ ಮೆನ್ಷನ್ ಮಾಡ್ದಂಗೆ, ನೀವ್ ಯಾಕೆ ನಮ್ಗೆ ತುಂಬಾ ಹತ್ತಿರವಾಗಿ ಕಾಣಿಸ್ತೀರಾ ಅಂದ್ರೆ, ನಮ್ ಕಷ್ಟಗಳಿಗೆ ನೀವು ಆಗ್ತೀರಾ ಅಂತ. ಇದು ಯಾವ ಕಾನ್ಸೆಪ್ಟ್ ಇದು ಅಂದ್ರೆ, ನೀವೆಲ್ಲೋ ಇದ್ದೀರಾ, ದುಡಿತಾ ಇದ್ದೀರಾ, ಸಂಪಾದನೆ ಮಾಡ್ತಿದ್ದೀರಾ, ಕನ್ನಡ ಬೆಳೆಸ್ತಿದ್ದೀರಾ ನಿಜ. ಬಟ್ ಇಲ್ಲಿ ಯಾವ್ದೋ ಕರ್ನಾಟಕ ಕನ್ನಡಿಗರು ಒದ್ದಾಡ್ತಿದ್ದಾರೆ ಅಂದ್ರೆ, ನೀವು ಅಲ್ಲಿಂದ ಸಹಾಯ ಹಸ್ತ ಚಾಚ್ತೀರಾ? ಶಿವಕುಮಾರ್ ಸರ್, ಯಾಕೆ ಅಂತಂದ್ರೆ, ನಮ್ಗೆ ಇವಾಗ ಕನ್ನಡಿಗರು ಹತ್ರನೇ, ಎಷ್ಟೇ ದೂರ ಇದ್ರೂ, ಡಿಸ್ಟೆನ್ಸ್ ವೈಸ್ ಫಿಸಿಕಲಿ ದೂರ ಇದ್ರೂ ಮನಸ್ಸಲ್ಲಿ ನಮಗೆ ಹತ್ರನೇ. ನಮ್ಮೂರು, ನಮ್ಮ ಜನ, ನಮ್ಮ ಬಂಧುಗಳು, ನಮ್ಮ ಮಿತ್ರರು ಎಲ್ಲ ಇಲ್ಲಿಂದನೇ ಬಂದವರು. ನಾವು ಒಡಹುಟ್ಟಿದಾರ ಅಲ್ವಾ, ಹಾಗಾಗಿ ನಮ್ಮೂರು ನಮ್ಮ ಹತ್ರನೇ ಇರುತ್ತೆ, ಮನಸ್ಸಲ್ಲೇ ಕಳಿಸ್ಕೊಡ್ತೀರಾ, ಇಲ್ಲಿ ಹೆಲ್ಪ್ ಮಾಡಿ. ಸೊ ಹೇಗ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ವಿಷಯಗಳು ಗೊತ್ತಾದಾಗ ತಕ್ಷಣ ಎಲ್ಲಾರ್ಗೂ ಸಂದೇಶ ಕಳಿಸ್ತೀವಿ. ನಮ್ಮ ಕನ್ನಡ ಸಂಘಗಳಲ್ಲಿ ವಿಚಾರ ಮಾಡ್ತೀವಿ, ಕಮಿಟಿ ಮೀಟಿಂಗ್ಗಳಲ್ಲಿ ಪ್ರತಿಯೊಂದು ವಿಚಾರ ಮಾಡ್ತೀವಿ. ನೋಡಿ ಅದೇನೋ ಬೆಳಗಾಮಲ್ಲಿ ಫ್ಲಡ್ಸ್ ಆಗಿದೆ ಅಂತೆ, ಏನಾದ್ರು ಮಾಡ್ಬೋದಾ ಅಂತ ಕೇಳ್ತೀವಿ. ಆಮೇಲೆ ಅದೇನೋ ಆಶಾ ಕಾರ್ಯಕರ್ತರಿಗೆ ಕಡಿಮೆ ಇದೆಯಂತೆ, ಧನ ಸಹಾಯ ಮಾಡ್ಬೋದಾ ಅಂತ ಕಲೆಕ್ಟ್ ಮಾಡ್ಕೋತೀವಿ. ನಾವು ನಾವಿಕಾದಿಂದ 10 ಲಕ್ಷ ರೂಪಾಯಿ ಕೊಟ್ವಿ ಆಶಾ ಕಾರ್ಯಕರ್ತರುಗಳಿಗೆ. ಕೋವಿಡ್ ಸಮಯದಲ್ಲಿ ಇದು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಬೇಕು ಅಂತ ಅಂದಾಗ, ನಮ್ಮ ನಾವಿಕ ಸಂಸ್ಥೆ ಎಲ್ಲರೂ ಮಾತಾಡಿಕೊಂಡು, ಅಲ್ಲಿ ಶಿಕಾಗೋನಲ್ಲಿ ಯಾವುದೋ ಒಂದು ಪ್ಲ್ಯಾಂಟಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇತ್ತಂತೆ, ಅವರು ಫ್ರೀಯಾಗಿ ಕೊಟ್ಟರು. ಆದರೆ ಅದನ್ನು ಶಿಪ್ ಮಾಡೋದಕ್ಕೋಸ್ಕರ ಒಂದು ಪ್ರೈವೇಟ್ ಪ್ಲೈನ್ ಮಾಡಿ ಅದ್ರ ದುಡ್ಡು ಕೊಟ್ಟು ನಾವು ಎಲ್ಲನೂ ಬೆಂಗಳೂರಿಗೆ ಕಳಿಸಿ ಸುಮಾರು 500 ಕಾನ್ಸಂಟ್ರೇಟರ್ಸು ಎಲ್ಲೆಲ್ಲಿ ಕಡೆ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ. ಹೀಗೆ ನಮಗೆ ಕಷ್ಟ ಅಂತ ಗೊತ್ತಾದರೆ, ಅಯ್ಯೋ ಕನ್ನಡಿಗರು ಕಷ್ಟಪಡ್ತಾ ಇದ್ರಲ್ಲ, ನಾವೇನು ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಹೈಸ್ಕೂಲ್ ಮಕ್ಳುಗಳಿಗೆ, ಕರ್ನಾಟಕದ ಸರ್ಕಾರದ ಹೈಸ್ಕೂಲ್ ಮಕ್ಳುಗಳಿಗೆ ಟ್ಯಾಬ್ಲೆಟ್ಸ್ ಕಳಿಸಿದ್ವಿ. ಅಂದರೆ ಆ ಟ್ಯಾಬ್ಲೆಟ್ ಪ್ರೀಲೋಡೆಡ್ SSLC ಪರೀಕ್ಷೆ ಕ್ವಶನ್ ಆ್ಯಂಡ್ ಆನ್ಸರ್ಸು, ಕ್ವಶನ್ ಪೇಪರ್ಗಳು ಎಲ್ಲ ಏನೋ ಪ್ರಾಕ್ಟೀಸ್ಗೆ ಕಲ್ತ್ಕೊಳ್ಳಿ ಅಂದ್ಬಿಟ್ಟು, ಕೆಲವರೆಲ್ಲ ಅವರವರು ಎಲ್ಲಿಂದ ಬಂದಿದ್ದಾರೆ ಅಲ್ಲಿ ನೇಟಿವ್ ಜಿಲ್ಲೆಗಳಿಗೆ, ಅಲ್ಲಿ ಹೈಸ್ಕೂಲ್ಗಳಿಗೆಲ್ಲ ಕಳಿಸಿದ್ರು. ಹಾಗಾಗಿ ನಮಗೆ ಕಾತರಿಸ್ತಾ ಇರುತ್ತೆ. ಏನೇ ಒಂದು ಹೆಚ್ಚಾಗಿ ಒಂದು ದುಃಖದ ಸಂಗತಿ ತಿಳಿದಾಗ ನಮ್ಮ ಮನಸ್ಸು ಒದರುತ್ತೆ. ಅಯ್ಯೋ ಯಾಕಪ್ಪ ಇಂಥ ಕಷ್ಟ ಯಾಕೆ ಪಡ್ತಾ ಇದ್ದಾರೆ, ಸರ್ಕಾರನೂ ಭಾರಿ ಪ್ರೋತ್ಸಾಹ ಇದು ಸಹಾಯ ಮಾಡ್ತಾ ಇರುತ್ತೆ ಅಂತ ನಮಗೆ ಗೊತ್ತು. ಆದರೆ ನಮ್ಮ ಕೈಯಿಂದ ನಾವೇನಾದರೂ ಮಾಡಿದ್ರೆ ತಾನೇ ನಮಗೂ ತೃಪ್ತಿ ಬರೋದು. ಆವಾಗ ಏನಾಗುತ್ತೆ, ಅಯ್ಯೋ ಅವ್ರು ದೊಡ್ಡದಾಗೆ ಮಾಡ್ಬೋದು, ನಾವು ಅವರಷ್ಟು ಮಾಡದೇ ಇರ್ಬೋದು, ಆದರೆ ನನ್ನ ಕೈಲಾದ ಸಹಾಯ ನಾನು ಮಾಡೋಣಪ್ಪ ಅಂತ ಮುಂದೆ ಬರೋರೇ ಹೆಚ್ಚೆ.
ಯಾಕೆಂದ್ರೆ ಕನ್ನಡದವರು ಯಶಸ್ವಿ ಪಡೆದಿದ್ದಾರೆ. ಅದರಿಂದ ಧನ ಸಹಾಯ ಮಾಡೋದಕ್ಕೆ ಇದೇನು ದೊಡ್ಡ ಕೆಲಸ ಅಲ್ಲ. ಎಲ್ಲರೂ ತಾವಾಗಿ ಅಮೆರಿಕನ್ ಫಿಲಾಸಫರ್ ಒಬ್ರು ಹೇಳಿದ್ರಲ್ಲ ಸರ್, ಹೋಲ್ಡ್ ಯುವರ್ ರೂಟ್ ಸ್ಟ್ರಾಂಗ್, ದ ಟ್ರೀ ವಿಲ್ ಆಟೋಮೆಟಿಕಲಿ ಗ್ರೋ. ಹೌದು, ಅಷ್ಟೇ ಸರ್ ಕಾನ್ಸೆಪ್ಟ್, ಏನಿಲ್ಲ. ಎಕ್ಸಲೆಂಟ್ ಹರ್ಷಿತ್. ಬೇಸಿಕಲಿ ನಿಮ್ಮ ರೂಟ್ ಸ್ಟ್ರಾಂಗ್ ಇದ್ರೆ, ನೀವು ಎಲ್ಲಿಂದ ಬಂದ್ರಿ ಅನ್ನೋದು ಮರೀದೇ ಇದ್ರೆ, ನಿಜ. ನೀವು ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ನೀವು ಬೆಳಿತೀರಾ. ಹೌದು, ನಾನು ಅದಕ್ಕೆ ಹೇಳಿದ್ದೆ, ನೀವು ತುಂಬಾ ದೂರ ಇದ್ದೀರಾ, ಅದ್ರ ಮನಸ್ಸಿಗೆ ಹತ್ರ ಇದ್ದೀರಾ ಅಂತ. ನಿಜ. ಸೊ ನಾನು ಅವಾಗ ಬ್ರೇಕಿಂಗ್ ನ್ಯೂಸ್ ಹೇಳಿದ್ದೀನಿ, ಐ ಸ್ಟಿಲ್ ರಿಮೆಂಬರ್. ನ್ಯೂಸ್ ಚಾನಲ್ ಕೂತು ಅವಾಗ ನಂಗೆ ಬಹಳ ಹೆಮ್ಮೆ ಅನಿಸಿತ್ತು. ನಾನು ಯಾವಾಗಲೂ ಫೀಲ್ ಮಾಡ್ತಿದ್ದೆ, ಎಷ್ಟೋ ಜನಕ್ಕೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಹಂಗೆ ನೋಡಕ್ ಹೋದ್ರೆ. ಬಟ್ ನಿಮ್ಮ ಕೆಲಸದಿಂದ ನಿಮಗೆ ಗುರುತಿಸುವಿಕೆ ಇದೆಯಲ್ಲ, ನಿಮ್ಮ ID ಕಾರ್ಡ್ ಇದೆಯಲ್ಲ, ಅದು ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಪಡೋ ಹಾಗೆ ಮಾಡಿದೆ. ಥ್ಯಾಂಕ್ ಯು ಸರ್, Thank you, ಥ್ಯಾಂಕ್ ಯು. ಬಟ್ ಏನು ಅಂದರೆ, ನಿಮ್ಮಿಂದ ನಾವು ಕಲಿತೀವಿ, ಕೆಲವು ಸತಿ ನಲಿತೀವಿ, ಕೆಲವು ಸತಿ ನೋಡಿ ಬೇಜಾರು ಮಾಡ್ಕೊತೀವಿ, ಇಲ್ಲ ಈ ಥರ ಹಿಂಗೆ ಆಗಬಾರ್ದಾಗಿ. ಕೆಲವು ಸತಿ ಸರ್ ತುಂಬ ಚೆನ್ನಾಗಿ, ಯು ಆರ್ ದ ಒನ್ ಹೂ ಆರ್ ದ ಗೇಟ್ ವೇ ಫಾರ್ ಅಸ್. ಥ್ಯಾಂಕ್ ಯು ಫಾರ್ ಕೀಪಿಂಗ್ ದಿಸ್ ಗೇಟ್ ವೇ ಓಪನ್. ಕೆಲವು ಸತಿ ನಾವು ಇಮಿಡಿಯೇಟ್ ಆಗಿ ನೋಡ್ತೀವಿ ಅಂದ್ರೂ ಆ ಗೇಟ್ ವೇ ಇಸ್ ಇಂಪಾರ್ಟೆಂಟ್. ನಾವೆಲ್ಲೋ ನಾವು ನ್ಯೂಸ್ ಎಲ್ಲ ನೋಡೋಕಂದ್ರೆ ಈಗ ನೋಡ್ತೀವಿ ಸರ್, ನ್ಯೂಸ್ ನೋಡಿದ್ರೆ ಈ ಥರ, ಓ ಹರೀಶ್ ಅವ್ರು ಇದ್ರು, ಓಕೆ ಕರೆಕ್ಟ್, ವೆರಿ ಗುಡ್, ಬೇಸಿಕ್ಲಿ ಓಕೆ ಹಿಂಗಿದೆ. ಇನ್ನು ಕೆಲವ್ರು ನೀವೇ ಹೇಳ್ತೀವಿ ನಿಮ್ಮ ಚಾನಲ್, ಕೆಲವ್ರಿಗೆ ಇಲ್ಲ ಇಂಥವ್ರಿಗೆ ಹೆಲ್ಪ್ ಬೇಕಾಗತ್ತೆ ನೋಡಿ ಅಂತ. ಅದಕ್ಕೆ ನಮ್ಗೆ ಅವಾಗಲೇ ಗೊತ್ತಾಗೋದು, ಓ ದೀಸ್ ಪೀಪಲ್ ನೀಡ್ ಹೆಲ್ಪ್, ಏನಾರು ಮಾಡೋಣ. ಆ ಥರದ್ದು ಯಾರ ಇದ್ರೆ ತಗೊಂಬನ್ನಿ ಸರ್. ಅಮೆರಿಕಾದಲ್ಲಿ ಡೆಫಿನೆಟ್ಲಿ ಏನಾಯಿದ್ರೆ ಮಾಡೋಣ ಸರ್, ಬೇಸಿಕ್ಲಿ. ಥ್ಯಾಂಕ್ ಯು, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನೀವು ಒಂದು ಗ್ಯಾಪಲ್ಲಿ ಅವ್ರು ಬೆಂಗಳೂರಿಗೆ ಬಂದರು, ಆ ಗ್ಯಾಪಲ್ಲಿ ನ್ಯೂಸು ನಮ್ಮ ಸ್ಟುಡಿಯೋಗೆ ಬಂದರು. ಅಂಡ್ ಈ ಹರಿಕಥೆಯಲ್ಲಿ ನಾವಿಕಾದ ಇಡೀ ಕಥೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹಳ ಒಂದು ಪಿಕ್ಚರ್ ಬಂತು ನಮ್ಗೆ actually. ನಾವು ಕೇವಲ ಪ್ರತಿನಿಧಿಗಳು, ಅದರಲ್ಲಿ ನಮ್ಮ ಕನ್ನಡಿಗರ ಸಹಾಯ ಮತ್ತೆ ಅವರ ಬೆಂಬಲನೇ ನಮಗೆ ನಮ್ಮ ಒಂದು ಪ್ರೋತ್ಸಾಹ. ಅವರು ಪ್ರೋತ್ಸಾಹ ಕೊಡ್ತಾರೆ ನಮಗೆ, ನಾವು ಅದನ್ನು ಉತ್ಸಾಹದಿಂದ ಕೆಲಸ ಅಂತ ಮಾಡ್ತೀವಿ. ಅದನ್ನು ನೀವು ಮಾಧ್ಯಮದ ಮೂಲಕ ನೀವು ಸಂದೇಶ ಕಳಿಸ್ತೀರಾ. ಅದರಿಂದ ನಮಗೇನಪ್ಪ ಅಂದರೆ, ಕನ್ನಡಿಗರು ಕರ್ನಾಟಕದಲ್ಲೇ ಇರಲಿ ಅಥವಾ ಅಮೇರಿಕಾದಲ್ಲೇ ಇರಲಿ ಅಥವಾ ಬೇರೆ ವಿಶ್ವದಲ್ಲಿ ಯಾವುದೇ ದೇಶದಲ್ಲಿರಲಿ, ಎಲ್ರಿಗೂ ಒಂದು ಸಂದೇಶ ತಲುಪಬೇಕು, ನಾವೆಲ್ಲರೂ ಒಟ್ಟಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲಿದ್ರೂ ಒಟ್ಟಾಗಿರೋಣ ಅನ್ನೋದೇ ನಾನು ಹೇಳ್ತೀನಿ. ಅಷ್ಟೇ, ಸಿಂಪಲ್, ಶಾರ್ಟ್ ಅಂಡ್ ಸಿಂಪಲ್ ಸರ್. ಏನೇ ಒಂದು ಕ್ವಶನ್ ಇದೆ ಕೊನೆ, ನೀವು ಕ್ಲೈಮ್ಯಾಕ್ಸ್ ನೀವೇ ಕೊಡಿ. ಈಗ ನಾನು ಎಲ್ಲೋ ಕೂತಿದ್ದೀನಿ, ನನಗೇನೋ ಅನಿಸ್ತು ನಿಮ್ಗೇನೋ ಹೇಳಬೇಕು ಅಂತ. ನಿಮ್ಮ ನಂಬರ್ಸ್ಗಳಿರಲ್ಲ ನಮಗೆ, ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು? ಸರ್ ನಮ್ದು ಬೇಸಿಕಲಿ ಯು ಕ್ಯಾನ್ ರೈಟ್ ಟು ಆರ್ಗನೈಸೇಷನ್ಸ್. ಓಕೆ, ಏನು navikachannel@gmail.com. navikachannel@gmail.com. ಓಕೆ. ಆರ್ ಈಗ ನಮ್ಮ ಫೇಸ್ಬುಕ್ ಹೋದ್ರೆ, ಫೇಸ್ಬುಕ್ ಗ್ರೂಪ್ ಹೋದ್ರೆ, ಯು ಕ್ಯಾನ್ ಆಲ್ವೇಸ್ ಸಿ ನಾವಿಕಾ ಫೇಸ್ಬುಕ್ ಗ್ರೂಪ್ ಇದೆ. ಯು ಕ್ಯಾನ್ ರೀಚ್ ಅಸ್, ಅಲ್ಲಿ ನಮ್ಮನ್ನು ರೀಚ್ ಮಾಡೋದು. ಈಗ ನಮ್ಮ ಎಷ್ಟೊಂದು, ಈಗ ನಮ್ಮಲ್ಲೇ ನಾವು ಪೋಸ್ಟ್ಗಳು ಆಗ್ತಾ ಇರ್ತೀವಿ, ಕೆಲವು ಪೋಸ್ಟ್ ಯು ಕ್ಯಾನ್ ರೀಚ್ ದೇರ್, ಆರ್ ಯು ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್. ಅದು ಅಲ್ಲದೆ ನಮ್ದೇನು, ವಿ ಆರ್ ಈಸಿ ಟು ಫೈಂಡ್ ಆನ್ ಸೋಷಿಯಲ್ ಮೀಡಿಯಾ. ವಿ ಆರ್ ಆಲ್ವೇಸ್ ಫಾಲೋ, ವಿ ಆರ್ ಈಸಿ ಟು ಫೈಂಡ್ ಔಟ್. ಈಗಿನ ಪ್ರಪಂಚದಲ್ಲಿ ಇಟ್ಸ್ ಕ್ವಿಕ್. ಬೇಸಿಕ್ಲಿ ಈಗ ಹರ್ಷಿತ್ ಗೌಡ ಅಂತ ಟೈಪ್ ಮಾಡಿದ್ರೆ ವಿ ಕ್ಯಾನ್ ಸಿ, ಶಿವಕುಮಾರ್ ಸರ್ ಅಂತ ಕೇಳಿದ್ರೆ ವಿಲ್ ರೀಚ್. ಹರೀಶ್ ಅಂತ ಹಾಕಿದ್ರು ವೆಬ್ಸೈಟ್ ಕೂಡ ಇದೆ, www.navika.org ಅಂತ, navika.org. ಸೊ ಅಲ್ಲೂ ನೋಡ್ಕೋಬಹುದು. ಎಲ್ಲ ಈಗ ನಡೀತಾ ಇರೋ ಸಮ್ಮೇಳನದ ಪ್ರತಿ ಫೋರಂ ವಿಚಾರನೂ ಅಲ್ಲಿ ಸಿಗತ್ತೆ. ಹರ್ಷಿತ್ ಅವ್ರು ಆಗ್ಲೇ ಹೇಳಿದಾಗೆ 35 ಫೋರಮ್ಗಳಿದೆ ಅಂತ ಹೇಳಿದ್ವಲ್ಲ, ಆ ಪ್ರತಿ ಫೋರಮ್ಮಿನ ಮಾಹಿತಿ ಕೂಡ ಸಿಗತ್ತೆ. ಅದರಲ್ಲಿ ಎಷ್ಟೋ ಜನ ಅದನ್ನು ನೋಡಿ ಬರ್ತಾರೆ, ಸೇರ್ಕೋತಾರೆ. ಕಾಂಪಿಟೇಷನ್ಗಳಿದೆ, ಸ್ಪರ್ಧೆಗಳಿದೆ. ಕನ್ನಡದಲ್ಲಿ ರೈಟಿಂಗ್ ಕಾಂಪಿಟೇಷನ್ಸ್ ಇದೆ, ಸಿಂಗಿಂಗ್ ಕಾಂಪಿಟೇಷನ್ಗಳಿದೆ, ಮತ್ತು ಸಾಹಿತ್ಯದ ಕಾಂಪಿಟೇಷನ್ ಕೂಡ ಇದೆ, ಫಿಲಮ್ ಕಾಂಪಿಟೇಷನ್ ಇದೆ. ಎಲ್ಲದರಲ್ಲೂ ಭಾಗವಹಿಸ್ಬೋದು. ಮತ್ತು ಸ್ಪೋರ್ಟ್ಸಲ್ಲಿ ಗಾಲ್ಫ್ ಮಾಡ್ತಾ ಇದ್ದೀವಿ ದೊಡ್ಡದಾಗಿ. ಸುಮಾರು 50ರಿಂದ ಹೆಚ್ಚು ಗಾಲ್ಫ್ ಪ್ಲೇಯರ್ಸ್ ಬಂದು ಹಾಡ್ತಾರೆ. ಹೀಗಾಗಿ ಪ್ರತಿಯೊಂದು, ಕ್ರಿಕೆಟ್ ಕೂಡ ಇದೆ ಅಲ್ವಾ, ಸಾಕಷ್ಟಿದೆ. ಚೆಸ್ಸು ಮಕ್ಕಳಿಗೆ ಎಲ್ಲ ಒಂದು ಸ್ಪರ್ಧೆಗಳ ಥರ ಎಲ್ಲ ಮಾಡ್ತೀವಿ. ಮುಖ್ಯವಾಗಿ ಇನ್ನೊಂದು, ಈಗ ನಾವು AI ಕಾಲದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ML ಎಲ್ಲ. ಅದರಿಂದ AI ಫೋರಮ್ ಅಂತ ಒಂದು ವಿಶೇಷವಾಗಿ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಕೇವಲ 2 ವಾರದ ಹಿಂದೆ ಒಂದು ವರ್ಚುವಲ್ ಆಗಿ ಝೂಮ್ ಕಾಲಲ್ಲಿ 2 hours ಮೈಕ್ರೋಸಾಫ್ಟಿಂದ ಪ್ರೊಫೆಷನಲ್ಸ್ ಬಂದು AI ಬಗ್ಗೆ ಮಕ್ಕಳಿಗೆ ಹೇಳ್ಕೊಟ್ರು. ಮಕ್ಕಳಲ್ಲದೆ ವಯಸ್ಸಾದವ್ರಿಗೂ ಕೂಡ, ಸೀನಿಯರ್ ಸಿಟಿಸನ್ಸ್ಗೆ AI ಬಗ್ಗೆ ಏನಪ್ಪ ತಿಳ್ಕೊಬೇಕು, AI ಇಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹೇಳಿದರು. ಯಾವ್ಯಾವ ಥರ ಸಾಫ್ಟ್ವೇರ್ ಇದೆ, ನಾವು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸೋಂಥ ಟೂಲ್ಸ್ ಏನಿದೆ ಅನ್ನೋದನ್ನೆಲ್ಲ ಹೇಳಿದರು. ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಆ ಥರ ಫೋರಮ್ ಮಾಡ್ತಾ ಇದ್ದೀವಿ. ಮಕ್ಕಳಿಗಲ್ಲದೆ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವಿಕಾ, ನಾವು ವಿಶ್ವ ಕನ್ನಡಿಗರೇ, ನಾವೆಲ್ಲರೂ ವಿಶ್ವ ಕನ್ನಡಿಗರು ಅಂತ. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಒಂದಷ್ಟು ನಮಗೆ ಹೇಳಿದ್ರಿ, ಒಂದಷ್ಟು ಎಜುಕೇಟ್ ಮಾಡಿದ್ರಿ, ಒಂದಷ್ಟು ತಿಳಿಸ್ಕೊಟ್ರಿ. ಈ ಫೋರಮ್ ಇನ್ನೂ ದೊಡ್ಡದಾಗ್ಲಿ,
ಸಕ್ಸಸ್ಫುಲ್ ಆಗಿದ್ದೀರಾ, ಇನ್ನು ದೊಡ್ಡ ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಇದನ್ನಂತೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಆ ಅದ್ಭುತ ನೋಡೋದಕ್ಕೆ, ಆ ಕನ್ನಡದ ಹಬ್ಬ ನೋಡೋಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇದು ನನಗೆ ಇನ್ವಿಟೇಷನ್ ನಮ್ಮ ಕಾರ್ಯಕ್ರಮದಲ್ಲಿ ನಾವಿಕಾ ವಿಶ್ವ ಕನ್ನಡ ಸಮಾವೇಶ 2025. ನಾವು ವಿಶ್ವ ಕನ್ನಡಿಗರು 8ನೇ ನಾವಿಕಾ ವರ್ಲ್ಡ್ ಕನ್ನಡ ಸಮಿಟ್, ಟ್ಯಾಂಪಾ ಒರ್ಲ್ಯಾಂಡೋ, ಆಗಸ್ಟ್ 29, 30, 31. ಥ್ಯಾಂಕ್ ಯು. ಒಂದು ಆತ್ಮೀಯ ಆಮಂತ್ರಣ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸರ್. ಆಹ್ವಾನ ಪತ್ರಿಕೆನೂ ಓದ್ಬಿಡಿ ಹರೀಶ್. ಇಲ್ಲದು ಕುಲಂಕುಷವಾಗಿ ಇದನ್ನ ಹಾಕೋಣ, ತೋರ್ಸೋಣ. ಆಯ್ತು, ಖಂಡಿತ ಚೆನ್ನಾಗಿದೆ. ನೈಸ್. ದಯವಿಟ್ಟು ಬನ್ನಿ. ಎಲ್ಲ ನಮ್ಮ ಕನ್ನಡದವರು ಎಲ್ಲ ಕರ್ನಾಟಕದಿಂದ ಬಂದರೆ ನಮಗೆ ಭಾರಿ ಉತ್ಸಾಹ. ಅಲ್ಲಿರೋ ಕನ್ನಡಿಗರು ಯಾವಾಗಲೂ ಇಲ್ಲಿ ಕನ್ನಡದವರ ಬಗ್ಗೆ ಕಾತಿರ್ತಾ ಇರ್ತಾರೆ. ಯಾಕೆಂದರೆ ನೀವು ಇಲ್ಲಿ ಮೂಲದಿಂದ ಬಂದವರಲ್ವಾ. ಹಾಗಾಗಿ ಅದರಲ್ಲೂ ಕಲಾ ಪ್ರದರ್ಶನ ಮಾಧ್ಯಮದವ್ರು ಬಂದ್ರಂತೂ ನಮಗೆ ಭಾರಿ ಉತ್ಸಾಹ. ನಮ್ಗೆ ಅದೇ ಖುಷಿ. ಏನಪ್ಪ ಇವರೆಲ್ಲ ಬಂದಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಜನ ನುಗ್ಗಿಬಿಡ್ತಾರೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಏನು ಅಂದ್ರೆ ನಿಮ್ಮ ಮೂಲಕ ನಾನು ಏನು ಕೇಳ್ಕೊಂತೀನಿ, ನಿಮ್ಮಂಥವ್ರು ಬರಬೇಕು. ಯಾಕೊತ್ತಾ, ಕನ್ನಡದ ಕೆಲಸ ಅಲ್ಲ ನಾವು ಮಾಡ್ತಾ ಇದ್ದೀವಿ. ಆ ಕನ್ನಡದ ಕೆಲಸ ನೀವು ತೋರಿಸಿದ್ರೆ ನಮ್ಮವ್ರಿಗೆ ಇನ್ಸ್ಪೈರ್ ಆಗ್ಬೇಕು. ವಾಟ್ ಇಟ್ ಹ್ಯಾಸ್ ಟು ಬಿ. ಇಲ್ಲಿರೋರ್ಗು ಒಂಥರ ನೋಡಪ್ಪ ಅಲ್ಲೋಗಿ ಹಂಗೆಲ್ಲ ಮಾಡ್ತಾರಲ್ಲ, ನಾವೇನ್ ಕಮ್ಮಿ ಇದೀವಿ, ಆ ಕನ್ನಡ ಬೆಳಿಬೇಕು ಸರ್. ಎಲ್ಲೇ ಅದು ಕನ್ನಡ ಬೆಳೆಸ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅದು ಬಿ ಅನ್ ಎಕ್ಸಾಂಪಲ್, ಇನ್ಸ್ಪೈರ್ ಅಂಡ್ ಲೈಕ್ ಇನೋವೇಟ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದು ನಮ್ಮ ಗೋಲ್. ಇದು ಬರೀ ಒಂದು ದಿನದ ಹಬ್ಬ ಅಲ್ಲ. ಬಿಕಾಸ್ ನಿಸಾರ್ ಅಹಮದ್ ಅವ್ರು ಅವತ್ತೇ ಹೇಳ್ಬಿಟ್ರು, ಇದು ನಿತ್ಯೋತ್ಸವ ನಮ್ದು ಯಾವಾಗ್ಲೂ ಅಂತ. ಸೊ ಆ ಕನ್ನಡದ ನಿತ್ಯದ ಉತ್ಸವದಲ್ಲಿ, ಅದರಲ್ಲೂ ಅಮೆರಿಕನ್ನಡಿಗರು ಇದನ್ನ ಮಾಡ್ತಿರೋದ್ರಿಂದ ನಾವಿಕಾ ಆಗಸ್ಟ್ 29, 30, 31 ಅದು ಅದನ್ನ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಆಸಕ್ತರು ಹೋಗೋಣ, ಅವ್ರ ಜೊತೆ ನಾವು ಇದ್ದೀವಿ ಅಂತ ಒಂದು ಭರವಸೆ ಕೊಡೋಣ. ಥ್ಯಾಂಕ್ ಯು ಶಿವಕುಮಾರ್ ಸರ್, ಅಂಡ್ ಥ್ಯಾಂಕ್ ಯು ಹರ್ಷಿತ್ ಗೌಡ. ಭಾಗದಲ್ಲಿ ಇದೆಲ್ಲವನ್ನು ಕೂಡ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಲ್ಲಾ ಕನ್ನಡಿಗರಿಗೂ ಸುಸ್ವಾಗತ ಹೇಳ್ತೀವಿ. ಒಳ್ಳೆ ಆಹ್ವಾನ ಸಿಕ್ತು ನಮ್ಮೆಲ್ಲರಿಗೂ ಕೂಡ. ಹರಿಕಥೆಯಲ್ಲಿ ಅವರಿಬ್ರು ಬಂದಿದ್ದಕ್ಕೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಬೀಳ್ಕೊಡ್ತಾ ಇದ್ದೀನಿ ನಾನು. ಇವತ್ತಿನ ಹರಿಕಥೆಯ ಅತಿಥಿಗಳು ಅದು ನಾವಿಕಾದ ಇಬ್ಬರು ಗಣ್ಯರು, ಅಧ್ಯಕ್ಷರಾದ ಶಿವಕುಮಾರ್ ಅವರು, ಕಾರ್ಯಕಾರಿಣಿಯ ಮುಖ್ಯಸ್ಥರಾದಂತಹ ಶ್ರೀ ಹರ್ಷಿತ್ ಗೌಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೇನ್ ಕೊಡೋದು? ಇಲ್ಲಿ ಕನ್ನಡದ ತಿಂಡಿ ಮೈಸೂರು ಪಾಕ್ ಇದೆ, ಇಲ್ಲಿ ಕನ್ನಡದ ತಿಂಡಿ ಬೆಣ್ಣೆ ಮುರ್ಕಿದೆ, ಇಲ್ಲಿ ಕನ್ನಡದ ತಿಂಡಿ ಬಿಸ್ಕೆಟ್, ಹಲ್ವಾ, ಕನ್ನಡದ ತಿಂಡಿ ಇದೆ. ಇದನ್ನ ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಕೂಡ. ಮತ್ತು ನಮ್ಮ ನ್ಯೂಸೋ ಅಫ್ಕೋರ್ಸ್ ಕಾಫಿ ಪ್ರಿಯರು ನಮ್ಮ ಜಗ್ಗಲ್ಲ ಕಾಫಿ ಕುಡಿತಾರೆ ನೆಕ್ಸ್ಟ್. ಶಿವಕುಮಾರ್ ಸರ್, ಹರೀಶ್, ನಮ್ಮ ಆಸೆಗಳೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗೋಯ್ತು? ಥ್ಯಾಂಕ್ ಯು. ರೀಡಿಂಗ್ ಯುವರ್ ಮೈಂಡ್ ಸರ್, ಹಾಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಅಮೆರಿಕದಲ್ಲಿರುವಂತಹ ನಮ್ಮ ಕನ್ನಡಿಗರ ಜೊತೆ ಒಂದು ಪ್ರೀತಿಯ ಮಾತುಕತೆಯ ಹರಿಕಥೆ ಆಗಿತ್ತು. ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಮತ್ತೆ ಸಿಗ್ತೀನಿ. ಅಫ್ಕೋರ್ಸ್ ಈ ಕಾರ್ಯಕ್ರಮ ಹೇಗೆ ಅನಿಸ್ತು ನೀವು ಕಮೆಂಟ್ ಮಾಡಿ, ನಮಗೂ ತಿಳಿಸಿ, ಅವ್ರಿಗೂ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆ ಭಾಗದಲ್ಲಿ. ಥ್ಯಾಂಕ್ ಯು ನ್ಯೂಸೋ ನೋಡಿದ್ದಕ್ಕೆ. ನಾನು ಹರೀಶ್ ನಾಗರಾಜು. ನಮಸ್ಕಾರ.